श्रीमद्वेदान्तरामानुजमुनिकरुणालब्धवेदान्तयुग्मं श्रीमच्छ्रीवासयोगीश्वरगुरुपदयोरर्पितस्वात्मभारं श्रीमच्छ्रीरङ्गनाथाख्यमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम् श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। त्वयि रक्षति रक्षकैः किमन्यैः त्वयि च रक्षति रक्षकैः किमन्यैः इति निश्चितधीः श्रयामि नित्यं नृहरे वेगवती तटाश्रयं त्वाम् प्रत्यादिष्टपुरातनप्रहरणग्रामः क्षणं पाणिजैः अव्यात्रीणि जगन्ति अकुण्ठमहिमा वैकुण्ठकण्ठीरवगा यत्प्रादुर्भवनादवन्ध्यजठरा यादृच्छिकाद्वेधसां या काचित् सहसा महासुरगृहस्थूणा पितामह्यभूत्. ஆத்மபந்துக்களுக்கெல்லாம் நமஸ்காரங்கள். சுவாமி நிகமாந்த மகாதேசிகன் அருளிச் செய்த வரதராஜ பஞ்சாஷத்தில் இரண்டாவது ஸ்லோகம். யஸ்யானுபாவமதிகந்துமசக்னுவந்தக முஹ்யந்த்யபங்குரதியோ முனிசார்வபௌமாக தஸ்யைவ தே ஸ்துதிஷு சாகசமஷ்ணுவானக க்ஷந்தவ்யயேஷ பவதா கரிஷைலநாಥ. ಯಸ್ಯಾನುಭಾವಂ ಅಧಿಗಂತುಮಶಕ್ನುವಂತಃ ಮುಹ್ಯಂತ್ಯಭಂಗುರಧಿಯೋ ಮುನಿಸಾರ್ವಭೌಮಾಃ ತಸ್ಯೈವ ತೇ ಸ್ತುತಿಷು ಸಾಹಸಮಶ್ನುವಾನಗ ಕ್ಷಂತವ್ಯಯೇಷ ಭವತಾ ಕರಿಶೈಲನಾಥ. ಎರಡನೇ ಪಾಶುರದಲ್ಲಿ ಆ ಸರ್ವೇಶ್ವರನನ್ನ ಕೊಂಡಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗಿರುವಂಥದ್ದು ಅತ್ಯಲ್ಪವಾದಂತಹ ಜ್ಞಾನ. ವಿಶೇಷವಾದಂತಹ ಮುನಿಶ್ರೇಷ್ಠರುಗಳು ಮನನಶೀಲರುಗಳಾಗಿರುವಂತಹ ಆಚಾರ್ಯರುಗಳೇ ಆ ಭಗವಂತ ಕೊಟ್ಟಂತಹ ಅನುಭವದಲ್ಲಿ ಮುಳುಗಿ ಹೋಗಿ ಅವನನ್ನು ಹಾಡೋದಕ್ಕಾಗದೆ ಹಾಗೆ ಹಿಂತಿರುಗಿದ್ರು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂತಹ ಮಹಾಮಹಿಮೆ ಉಳ್ಳಂತಹ ಆ ಸ್ವಾಮಿಯನ್ನು ನಾನು ಹಾಡೋದಕ್ಕೆ ಆರಂಭ ಮಾಡಿದ್ದೀನಿ. ಇದು ಸಾಹಸವಾದ ಕಾರ್ಯ. ಇದನ್ನು ಭಗವಂತ ಕ್ಷಮಿಸಿ ಅನುಗ್ರಹಿಸಬೇಕು. ಅದಕ್ಕೆ ಬೇಕಾದ ವಾಕ್ ಸಂಪತ್ತನ್ನು ಕೊಟ್ಟು ತನ್ನ ಕೈಂಕರ್ಯವನ್ನು ನಡೆಸಿಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ವೇದಾಂತೇಶಿಕರು. ಸ್ವಾಮಿ ದೇಶಿಕರವರ ವಿಶೇಷವಾದಂತಹ ವಿನಯ ಸಂಪತ್ತನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೇದಾಂತೇಶಿಕರು ಹಯಗ್ರೀವನ ದಿವ್ಯಾನುಗ್ರಹಕ್ಕೆ ಪಾತ್ರರಾದವರು. ಆ ಹಯಗ್ರೀವನನ್ನು ಯಾರು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೋ ಅವರುಗಳಿಗೆ ವಾಕ್ಕುಗಳು ತಾನಾಗಿ ನಾನು ಮೊದಲು ಎಂಬುದಾಗಿ ಓಡಿ ಬಂದು ಸಹಾಯ ಮಾಡುತ್ತೆ ಅಂತ ಹಯಗ್ರೀವ ಸ್ತೋತ್ರದಲ್ಲಿ ಹೇಳ್ತಾರೆ. ಶೊಲ್ಪಣಿಶಯ್ಯಾಯಿರತ್ತೊಳ್ಳಿ ವೈಪತ್ತುಡನ್ ಎಂಬುದಾಗಿ ನಮ್ಮಾಳ್ವಾರು ಹೇಳಿದ್ರು. ಮಾತುಗಳು ಬಂದು ಕೈಂಕರ್ಯ ಮಾಡುತ್ತಂತೆ. ಅದರಿಂದ ತಿರುವಾಯಿಮೊഴി ಎಂಬಂತಹ ಗ್ರಂಥ ರಚನೆಯಾಯಿತು ಅಂತ ನಮ್ಮಾಳ್ವಾರವರು ಅಪ್ಪಣೆ ಕೊಡಿಸ್ತಾರೆ. ಮಿಕ್ಕ ಕವಿಗಳಂತೆ ಅಲ್ಲ ಈ ಮಹಾತ್ಮರುಗಳ ಒಂದು ಮಾತು. ಈ ಮಹಾತ್ಮರುಗಳ ಕಾವ್ಯಗಳೆಲ್ಲ ಯಾವ ರೀತಿ ರಚನೆ ಆಗಿದ್ದು ಅಂತಂದರೆ, ಆ ಸರ್ವೇಶ್ವರನನ್ನು ಇವರು ಅನುಭವಿಸ್ತಾ ಅದರಲ್ಲಿಯೇ ಪರಿಪೂರ್ಣವಾಗಿ ಲಯಿಸಿ ಹೋದಾಗ ಆ ಅನುಭವ ತಾನಾಗಿಯೇ ಮಾತಿನ ರೂಪದಲ್ಲಿ ಹೊರಗಡೆ ಬಂದು ಶ್ಲೋಕವೋ ಪಾಶುರವೋ ಆಯಿತು. ಶುಕಬ್ರಹ್ಮರು ಕೂಡ ವಿಶೇಷವಾಗಿ ಈ ರೀತಿಯಲ್ಲಿಯೇ ಕೊಂಡಾಡ್ತಾರೆ. ಆ ಭಗವಂತನ ಅನುಭವ ಎಂಥದ್ದು ಅಂತಂದರೆ ಮೋಹಗೊಳಿಸುವಂಥದ್ದು, ಎಲ್ಲರನ್ನೂ ಪರಿಪೂರ್ಣವಾಗಿ ಮೋಹಗೊಳಿಸುವಂತೆ ಮಾಡುವಂತಹ ಸಾಮರ್ಥ್ಯ ಸರ್ವೇಶ್ವರನಿಗುಂಟು. ಭಗವದ್ವಿಷಯಂ சிலரை உறங்கச் செய்யும், சிலரை மயங்கச் செய்யும், சிலரை ತಡುಗುಟ್ಟಮಾಯ್ ಪರವச் செய்யும். ಬಹಳ ಸುಂದರವಾಗಿ ಆ ಭಗವದ್ವಿಷಯ ಯಾವ್ಯಾವ ರೀತಿಯಲ್ಲಿ ಭಕ್ತರುಗಳಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಜ್ಞಾನಿಗಳು ಹೇಳಿದ್ದಾರೆ. ಕೆಲವರುಗಳು
ಆ ಭಗವಂತನನ್ನ ನೆನೀತಾ ನೆನೀತಾ ಹಾಗೆ ಮಲಗಿಬಿಡ್ತಾರಂತೆ, ಅದರಲ್ಲೇ ನಿದ್ರೆ ಹೋಗ್ತಾರಂತೆ. ಚಿಲರೈ ಉರಂಗಚ್ಚೆಯ್ಯುಂ ಚಿಲರೈ ಮಯಂಗಚ್ಚೆಯ್ಯುಂ, ಕೆಲವರುಗಳಿಗೆ ಮೋಹವನ್ನು ಉಂಟು ಮಾಡುತ್ತೆ. ಚಿಲರೈ ತಡುಗುಟ್ಟಮಾಯ್ ಪರವಚ್ಚೆಯ್ಯುಂ, ತಲೆನೋಡಾದನಂ ತಟ್ಟ ತಡುಗುಟ್ಟಮಾಯ್ ಪರವಾದಾರ್ ಎಂಬುದಾಗಿ ನಮ್ಮಾಳ್ವಾರ ಅರ್ಪಣೆ ಕೊಡಿಸ್ತಾರೆ. ಆ ಸಂತೋಷ ತಡ್ಕೊಳಕ್ಕಾಗದೆ ಸಂಭ್ರಮದೊಂದಿಗೆ ನರ್ತನ ಮಾಡುವಂತೆ ಎಲ್ಲ ಮಾಡುತ್ತಂತೆ. ಇಂಥದ್ದು ಭಗವದ್ಗುಣಾನುಭವ. ಆ ಸರ್ವೇಶ್ವರನನ್ನ ಹೃದಯದಲ್ಲಿ ಭಾವನೆ ಮಾಡಿಕೊಂಡಾಗ ಅವರುಗಳಿಗೆ ಉಂಟಾಗುವಂತಹ ಆನಂದಾನುಭವ ಎಂಥದ್ದು ಅನ್ನೋದನ್ನ ಅನುಭವಿಸಿ ಹಾಡಿದ್ದಾರೆ. மொய்மாம் பூம்பொழில் பொய்கை முதலை சிறைப்பட்டு நின்ன கைம்மாவுக்கு அருள் செய்த கார்முகில் போல் வண்ணன் கண்ணன் எம்மானை சொல்லி பாடி எழுந்தும் பறந்தும் துள்ளாதார் தம்மால் கருமமென் சொல்லீர் தன்கடல் வಟ್ಟத்துள்ளீರೇ. ಯಾರು ಆ ಸರ್ವೇಶ್ವರನ ಕಲ್ಯಾಣ ಗುಣಗಳನ್ನ ಅನುಭವಿಸಿ எழுந்தும் பறந்தும் ತುಳ್ಳಾದಾರ್, ಹಾಗೆ ಎದ್ದು ಹಾರಿಕೊಂಡು ಸಂತೋಷದೊಂದಿಗೆ ನರ್ತನ ಮಾಡೋರಿದಾರಲ್ಲ, ಅದಲ್ಲದೆ ಇರುವಂತಹ ಜನಗಳೊಂದಿಗೆ ನಮಗೇನು ಕೆಲಸ ಅಂತಂದ್ರು ನಮ್ಮ ಮಾಡ್ಬಾರ್ದು. ಯಾರಿಗೆ ಆ ರೀತಿಯಾದ ಅನುಭವ ಉಂಟಾಗುತ್ತೋ ಅಂಥವರುಗಳೊಂದಿಗೆ ನಾವು ಕೂಡ ಕಲಿತಿದ್ದು, ನಿಮಗೆ ಈ ರೀತಿಯ ಅನುಭವ ಉಂಟಾಯ್ತಲ್ಲ, ಆ ಅನುಭವದ ವೈಭವವನ್ನು ನಮಗೂ ತಿಳಿಯಪಡಿಸಿ ನಾವು ಕೂಡ ಅದೇ ರೀತಿಯಾದ ಆನಂದ ಅನುಭವವನ್ನು ಪಡೆಯೋದಕ್ಕೆ ಅವಕಾಶವಾಗುತ್ತೆ. ಕರುಣೆಯಿಂದ ನಮಗೆ ಅದನ್ನು ದಯಪಾಲಿಸಿ ಅಂತ ಕೇಳೋದಕ್ಕೆ ಅವಕಾಶಗಳಿರುತ್ತೆ. ಯಾರೊಬ್ಬರು ಆ ಸರ್ವೇಶ್ವರನ ಕಲ್ಯಾಣ ಗುಣಗಳನ್ನು ಅನುಭವಿಸಿಯೂ ಕೂಡ ಸ್ವಲ್ಪವೂ ವಿಕಾರವನ್ನೇ ಹೊಂದದೇ ಇದ್ದಿದ್ದೆ ಆದರೆ ಅಂಥವರುಗಳೊಂದು ನಮಗೇನು ಕೆಲಸ ಅಂತಂದ್ರು. ಅಂತಹ ಸಾಮಾನ್ಯ ಜನರುಗಳೊಂದಿಗೆ ನಮಗೆ ಯಾವ ವಿಧವಾದಂತಹ ವ್ಯಾಪಾರವೂ ಇರೋಲ್ಲ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನನ್ನಲ್ಲಿ ಮನಸ್ಸನ್ನು ಇಟ್ಟವರು ವಿಶೇಷವಾಗಿ ಪರಸ್ಪರ ಒಬ್ಬರಿಗೆ ಒಬ್ಬರು ತಮ್ಮ ಅನುಭವವನ್ನ ಎತ್ತಿ ಹೇಳ್ತಾರೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧೆಯಂತಹ ಪರಸ್ಪರಂ. ನನ್ನಲ್ಲಿ ಚಿತ್ತವುಳ್ಳವರುಗಳು, ನನ್ನಲ್ಲಿಯೇ ಇಂದ್ರಿಯಗಳನ್ನೆಲ್ಲ ಅಡಗಿಸಿರುವಂತಹ ಉತ್ತಮರುಗಳು ಪರಸ್ಪರ ಒಬ್ಬರನ್ನೊಬ್ಬರು ಸಂಧಿಸಿದಾಗ ತಮ್ಮ ಅನುಭವವನ್ನು ಮಿಕ್ಕವರುಗಳಿಗೆ ಹೇಳ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಹೇಳಿದ್ದಾರೆ. ಮೊದಲಾಳ್ವಾರುಗಳು 3 ಜನ ಒಂದು ಕಡೆ ಸೇರಿದಾಗ ಯಾವ ರೀತಿಯಲ್ಲಿ ಆ ಅನುಭವದ ಪರಿವಾಹ ಇತ್ತು ಅನ್ನೋದನ್ನು 3 ಅಂದಾದಿಗಳಲ್ಲಿ ನಾವು ನೋಡೋದಕ್ಕೆ ಅವಕಾಶವಿದೆ. ತಿರುಕೋವಲೂರು ಎಂಬಂತಹ ದಿವ್ಯ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಮೊದಲು ಪೊಯ್ಗೆಯಾಳ್ವಾರ್ ಅವರು ದಯಮಾಡಿದರು. ಅಲ್ಲಿಗೆ ಬಂದಾಗ ಒಳ್ಳೆ ತುಂಬ ದೊಡ್ಡದಾದ ಮಳೆ. ಆ ಮಳೆಯಲ್ಲಿ ಸ್ವಲ್ಪವೂ ಕೂಡ ಬೆಳಕು ಅನ್ನೋದೇ ಇಲ್ಲ, ಗಾಢಾಂಧಕಾರವಾಗಿದೆ. ಆ ಮಳೆಯಿಂದ ರಕ್ಷಣೆ ಪಡೆಯಬೇಕು, ಅದಕ್ಕಾಗಿ ಒಬ್ಬ ಮುನಿಶ್ರೇಷ್ಠರ ಮನೆಗೆ ದಯಮಾಡಿದರು. ಅಲ್ಲಿ ದಯಮಾಡಿದಾಗ ಹಳೆಯ ಕಾಲದ ಮನೆ ಅಂತಂದ್ರೆ ಹೊರಗಡೆ ಜಗಲಿ ಮುಂತಾದಿರುತ್ತೆ, ಒಳಗಡೆ ಬಂದಾಗ ಮಾತ್ರವೇ ಮಳೆಯಿಂದ ರಕ್ಷಣೆ ಸಿಗೋದು. ಆ ಒಳಗಡೆ ಬರಬೇಕು ಅಂತಂದ್ರೆ ಮನೆಯ ಯಜಮಾನರು ಅವರಿಗೆ ದಾರಿ ಮಾಡಿಕೊಡ್ಬೇಕು. ಅಲ್ಲಿ ಬಾಗಿಲು ತಟ್ಟಿದ್ರು. ಒಳಗೆ ಮೃಕಂಡು ಮಹರ್ಷಿಗಳು ಇದ್ರು. ಮೃಕಂಡು ಮಹರ್ಷಿಗಳ ದಿವ್ಯವಾದ ಆಲಯ ಅದು. ಅಲ್ಲಿ ಬಾಗಿಲು ತಟ್ಟಿದ ತಕ್ಷಣ ಯಾರದು ಅಂತಂದ್ರು, ಹೀಗೆ ಮಳೆಯಿಂದ ರಕ್ಷಣೆ ಪಡೀಬೇಕು, ಒಳಗೆ ಬರಬಹುದಾ ಅಂತಂತಂದ್ರು. ಸಂತೋಷದಿಂದ ಬನ್ನಿ ಒಳಗೆ ಅಂತ ಅವರು ಬಾಗಿಲು ತೆಗೆದು ಒಳಗೆ ಕರ್ಕೊಂಡ್ರು. ಆ ಜಾಗದಲ್ಲಿ ಒಬ್ಬರು ಮಲ್ಕೊಳ್ಬಹುದು, ಅಷ್ಟು ಮಾತ್ರ ಅವಕಾಶ ಇತ್ತು. ಆದರೆ ಮಳೆಯಿಂದ ಪೂರ್ಣವಾದ ರಕ್ಷಣೆ ಅವರಿಗೆ ಅಲ್ಲಿ ದೊರೆಯುತ್ತೆ. ಹೊರಗಡೆ ಇದ್ದಾಗ ಆ ರೀತಿ ರಕ್ಷಣೆ ಇಲ್ಲ. ಆ ಹೊರಗಡೆ ಇರೋದಕ್ಕೆ ಯಾರ ಅನುಮತಿಯೂ ಬೇಕಿಲ್ಲ, ಹಾಗೇ ಇರಬಹುದು. ಅಲ್ಲಿ ಇವರುಗಳಿಗೆ ಮಳೆಯಿಂದ ರಕ್ಷಣೆ ಬೇಕಾಗಿದ್ದರಿಂದ ಅನುಮತಿ ಪಡೆದು ಒಳಗೆ ಬಂದರು. ಒಬ್ಬರು ಕಷ್ಟದಲ್ಲಿದ್ದಾಗ ಅಯ್ಯೋ ಎಂಬುದಾಗಿ ಹೇಳುವವನು ಉತ್ತಮ ಶ್ರೀ ವೈಷ್ಣವ ಅಂತ ಹೇಳಿದೆ. ಉತ್ತಮ ಶ್ರೀ ವೈಷ್ಣವನ ಲಕ್ಷಣ ಅದು. ಒಬ್ಬರು ಕಷ್ಟದಲ್ಲಿದ್ದಾಗ ಆ ಕಷ್ಟವನ್ನು ಸಹಿಸಲಾಗದೆ ತನ್ನಿಂದ ಏನು ಸಾಧ್ಯವೋ ಆ ರೀತಿಯಲ್ಲಿ ಅವರಿಗೆ ಉಪಕಾರ ಮಾಡಿ ಆ ಕಷ್ಟವನ್ನು ಪರಿಹಾರ ಮಾಡುವವನು ಉತ್ತಮ ಶ್ರೀ ವೈಷ್ಣವ. ಆದ್ದರಿಂದ ಅವರು ಮೃಕಂಡು ಮಹರ್ಷಿಗಳು ಉತ್ತಮ ಶ್ರೀ ವೈಷ್ಣವರಾದ್ದರಿಂದ ಬಾಗಿಲು ತೆಗೆದು ಒಳಗೆ ಅವಕಾಶ ಮಾಡಿಕೊಟ್ರು.
ಒಳಗೆ ದಯಮಾಡಿದರು ಪೊಯ್ಗೆ ಆಳ್ವಾರವರು. ಆ ಮಳೆ ಮುಂಥದ್ದು ಸುಲಭದಲ್ಲಿ ನಿಲ್ಲುವಂತೆ ಇಲ್ಲ. ತಮಗೆ ಉಂಟಾದಂತಹ ಭಗವದ್ ಗುಣಾನುಭವವನ್ನೇ ಅವರು ಆನಂದವಾಗಿ ಅನುಭವಿಸ್ತಾ ಇದ್ದಾರೆ. ಅಷ್ಟು ಹೊತ್ತರಲ್ಲಿ ಇನ್ನೊಬ್ಬ ಆಳ್ವಾರ ದಯಮಾಡಿದರು, ಉದತ್ತ ಆಳ್ವಾರವರು ದಯಮಾಡಿದರು. ಅವರು ಒಳಗೆ ರಕ್ಷಣೆಗೆ ಸಿಗುತ್ತೆ ಅಂತ ಕೇಳಿದಾಗ ಮೃಕಂಡು ಮಹರ್ಷಿಗಳ ದಿವ್ಯವಾದ ಅನುಮತಿಯನ್ನು ಪಡೆದುಕೊಂಡು ಅವರನ್ನು ಒಳಗೆ ದಯಮಾಡಿ ಅಂತ ಹೇಳಿದ್ರು. ಅವರನ್ನು ಸೇರಿಸ್ಕೋಬಹುದಾ ಅಂತಂದ್ರೆ ಧಾರಾಳವಾಗಿ ಸೇರಿಸ್ಕೊಳ್ಳಿ ಅಂತಂದ್ರು ಒಳಗಿದ್ದವರು. ಆಗ ಬಾಗಿಲು ತೆಗೆದು ಒರುವರು ಕಿಡಕ್ಕಲಾಂ ಇರುವರು ಇರುಕ್ಕಲಾಂ ಎಳಿಂದರುಳ, ಒಬ್ಬರು ಮಲ್ಕೊಳ್ಳೋ ಜಾಗದಲ್ಲಿ ಇಬ್ಬರು ಕುಳಿತುಕೋಬಹುದು ದಯಮಾಡಿ ಅಂತಂದ್ರು. ಅವರಿಬ್ಬರು ಒಳಗೆ ಬಂದು ಅಲ್ಲಿ ರಕ್ಷಣೆ ಪಡೆದ ಮೇಲೆ ಮೂರನೇ ಆಳ್ವಾರ ದಯಮಾಡಿದ್ರು, ಪೇಯಾಳ್ವಾರ್ ಅಂತ ಅವರ ಹೆಸರು. ಆಗಲೂ ಕೂಡ ಮನೆ ಯಜಮಾನರ ಅನುಮತಿಯನ್ನು ಪಡೆದುಕೊಂಡು 3 ಜನರು ಕೂಡ ಒಂದು ಕಡೆ ಸೇರಿದ್ರು. ಒರುವರು ಕಿಡಕ್ಕಲಾಂ ಇರುವರು ಇರುಕ್ಕಲಾಂ ಮೂವರು ನಿರ್ಕಲಾಂ ಎಂಬುದಾಗಿ 3 ಜನ ನಿಂತುಕೊಳ್ಳೋದಕ್ಕೆ ಅವಕಾಶ ಇದೆ, ಆಗಬಹುದು ಅಂತ ಅವರನ್ನ ಕರೆದು ಒಳಗೆ ಸೇರಿಸ್ಕೊಂಡ್ರು. 3 ಜನರು ಕೂಡ ಒಂದೇ ಕಡೆ ಇದ್ದಾರೆ. 3 ಜನರು ಕೂಡ ಹೊತ್ತು ಹೋಗ್ಬೇಕು, ಮಳೆ ನಿಲ್ಲೋ ತನಕ ಹೊರಗಡೆ ಬರೋಕ್ಕಾಗಲ್ಲ. ಹೊತ್ತು ಹೋಗೋದಕ್ಕೇನು ಸಾಧನ ಅಂತ ನೋಡಿದಾಗ ಸ್ವಾಮಿಗಳಿಗೆ ಯಾವುದು ಶ್ರೀಗ್ರಾಮ, ಅಲ್ಲಿ ಏನು ಕೈಂಕರ್ಯ ಎಂಬುದಾಗಿ ಪರಸ್ಪರ ಕ್ಷೇಮ ಸಮಾಚಾರವನ್ನು ವಿನಿಮಯ ಮಾಡಿಕೊಳ್ಳೋದು ರೂಢಿಯಲ್ಲಿರುತ್ತೆ. ಎಲ್ಲಾದರೂ ದೂರದ ದೇಶದ ಪ್ರಯಾಣಕ್ಕೆ ಹೋಗಬೇಕು ಅಂದರೆ ಟ್ರೈನಲ್ಲೋ ಬಸ್ಸಲ್ಲೋ ಪಕ್ಕದಲ್ಲಿ ಕೂತಿರೋವ್ರ ಜೊತೆ ಯಾವುದಾದ್ರೂ ಮಾತು ಎತ್ತಿ ಆ ಮಾತು ಮುಂತಾದ್ರಲ್ಲಿ ಇಬ್ಬರಿಗೂ ಒಂದೇ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾದಾಗ, ಒಂದೇ ವಿಷಯದಲ್ಲಿ ಇಬ್ಬರಿಗೂ ಆಸಕ್ತಿ ಇದೆ ಅಂತಂದರೆ ಗಂಟೆಗಟ್ಟಲೆ ಆನಂದವಾಗಿ ಕಾಲ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಈ 3 ಜನರು ಕೂಡ ಹೊತ್ತೋಗೋದಕ್ಕಾಗಿ ಅವು ಯಾವ ಗ್ರಾಮದವರು, ಯಾವ ಶ್ರೀಗ್ರಾಮದವರು, ಏನಲ್ಲಿ ಕೈಂಕರ್ಯ ಅಂತ ಕೇಳಿದಾಗ 3 ಜನಕ್ಕೂ ಒಂದೇ ಕೈಂಕರ್ಯ, ಸರ್ವೇಶ್ವರನ ಪ್ರೀತಿಗಾಗಿ ಸರ್ವೇಶ್ವರನನ್ನ ಹಾಡೋದು. ಅವನು ಎಲ್ಲೆಲ್ಲಿ ವಿಜಯ ಮಾಡಿಕೊಂಡು ಅರ್ಚಾ ಸಮಾಧಿಯಲ್ಲಿ ನಿಂತಿದ್ದಾನೋ ಆ ಜಾಗಕ್ಕೆಲ್ಲ ಹೋಗೋದು, ಅವನನ್ನ ಹಾಡೋದು, ಅದರಿಂದ ಆನಂದವನ್ನು ಪಡೆಯೋದು, ಇದೊಂದೇ ಕೆಲಸ. ಇದು 3 ಜನಕ್ಕೂ ಒಂದೇ ಅಭಿಪ್ರಾಯ ಇದ್ದಿದ್ದರಿಂದ ಹೊತ್ತು ಹೋಗೋದು ಏನೂ ಕಷ್ಟ ಆಗಲಿಲ್ಲ. ಆ ಸರ್ವೇಶ್ವರನ ಗುಣಗಳಿಗೂ ಅಂತವೇ ಇಲ್ಲ. ಆದ್ದರಿಂದ ಆನಂದವಾಗಿ ಒಬ್ಬೊಬ್ಬರು ಕೂಡ ಆ ಗುಣವನ್ನು ಅನುಭವ ಮಾಡ್ತಾ ಇದ್ರು. ಇಷ್ಟರ ಮಧ್ಯದಲ್ಲಿ 4ನೇ ಒಬ್ಬ ಮನುಷ್ಯ ಈ 3 ಜನರನ್ನು ಕೂಡ ಸಮ್ಮರ್ದ ಮಾಡುವಂತೆ, ಅವರೊಂದಿಗೆ ಸಮ್ಮರ್ದ ಇರುವಂತೆ ಅವರಿಗೆ ಭಾಸವಾಯಿತು. ಅಲ್ಲಿ 3 ಜನಕ್ಕೆ ಮಾತ್ರನೇ ಜಾಗ ಇರೋದು. ಆ 4ನೇ ಮನುಷ್ಯ ಒಳಗೆ ಬರಬೇಕು ಅಂದರೆ ಅನುಮತಿ ಕೇಳಿ ಬರಬೇಕು. ಇವರುಗಳೆಲ್ಲ ಅನುಮತಿ ಕೇಳ್ಕೊಂಡು ಬಂದವರು, ಅದೇ ರೀತಿ ಅನುಮತಿ ಕೇಳಿ ಬರಬೇಕು. ಆದರೆ ಯಾರು ಅನುಮತಿ ಕೇಳಿ ಬಂದದ್ದು ಇವ್ರಿಗೆ ಗೊತ್ತಿಲ್ಲ. ಆದರೆ 4ನೇ ಮನುಷ್ಯ ಒಬ್ಬ ಇವರುಗಳನ್ನೆಲ್ಲ ಚೆನ್ನಾಗಿ ಒತ್ತುತ್ತಾ ಇರುವಂಥದ್ದು ಗೊತ್ತಾಯಿತು. ಬಂದಿರೋವನು ಯಾರು, ಅವನನ್ನು ತಿಳಿಯಬೇಕು ಅಂತ ಆಸೆಪಟ್ಟು ಮೊದಲು ಪೈಗೆ ಆಳ್ವಾರವರು ಒಂದು ದೀಪವನ್ನು ಹೊತ್ತಿಸಿದರು. ಭಾವನಾ ಪ್ರಕರ್ಷದಿಂದ ಒಂದು ದೀಪವನ್ನು ಹೊತ್ತಿಸಿದರು. ದೀಪಕ್ಕೆ ಒಂದು ಪಾತ್ರೆ ಇರಬೇಕು, ಆ ಪಾತ್ರೆಯಲ್ಲಿ ಎಣ್ಣೆನೋ ತುಪ್ಪನೋ ತುಂಬಿರಬೇಕು, ಅದಕ್ಕೆ ಒಂದು ಬತ್ತಿ ಇರಬೇಕು. ಆ ಬತ್ತಿಯ ತುದಿ ಇದೆಯಲ್ಲ, ಆ ಬತ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಅದ್ದಿರಬೇಕು. ಅದರ ತುದಿಯನ್ನು ಹೊತ್ತಿಸಿದ್ದೆ ಆದರೆ ಆ ಸುಡರ್ ಇದೆಯಲ್ಲ, ಆ ಜ್ಯೋತಿ ಅದು ನೆಲೆಯಾಗಿರುತ್ತೆ. ಆಗ ತಾನೇ ಪ್ರಕಾಶ ಮುಂಥದ್ದು ಬರುತ್ತೆ. ಇದೆಲ್ಲವೂ ಆದಾಗ ಕತ್ತಲೆ ಮುಂಥದ್ದು ದೂರವಾಗತ್ತೆ, ಬಂದಿರೋರು ಯಾರು ಅನ್ನೋದು ಗೊತ್ತಾಗತ್ತೆ ಅನ್ನೋದೆಲ್ಲ ತಿಳಿದು ಪೊಯ್ಗೆ ಆಳ್ವಾರವರು ಭೂಮಂಡಲವನ್ನೇ ಒಂದು ದೊಡ್ಡದಾದ ಹಣತೆಯನ್ನಾಗಿ ಭಾವನೆ ಮಾಡಿಕೊಂಡ್ರು. ವಯ್ಯಂ ತಗಳಿಯ ವಾರ್ಗಡಲೆ ನೆಯ್ಯಾಗ, ಸಮುದ್ರವನ್ನೇ ತುಪ್ಪವನ್ನಾಗಿ ಭಾವನೆ ಮಾಡಿಕೊಂಡ್ರು. ಅಷ್ಟು ದೊಡ್ಡ ಭೂಮಂಡಲ, ಆ ದೊಡ್ಡ ಪಾತ್ರೆಯಲ್ಲಿ ಅಡಗುವಂಥದ್ದಾದರೆ ಸಮುದ್ರದಷ್ಟು ಇದ್ದರೆ ಮಾತ್ರವೇ ಅದಕ್ಕೆ ಉತ್ತಮವಾಗಿರುತ್ತೆ. ಯಾಕೆಂದರೆ ಆ ಪಾತ್ರೆಯಲ್ಲೋ ಕೊನೆಯಲ್ಲಿ ಸ್ವಲ್ಪ ಮಾತ್ರ ಇದ್ದಿದ್ದೆ ಆದರೆ ಅದು ಬತ್ತಿ ಮುಂತಾದಕ್ಕೆ ಪೂರ್ಣವಾಗಿ ನೆನೆಯೋದಕ್ಕೂ ಅವಕಾಶ ಇರೋಲ್ಲ. ಹಾಗಾಗಿ ಆ ದೀಪ ಹಚ್ಚಕ್ಕಾಗಲ್ಲ. ಅದು ತುಂಬಿರಬೇಕು, ಆ ಪಾತ್ರೆ ತುಂಬಿರಬೇಕು. ಭೂಮಿ ಅನ್ನೋದು ಪಾತ್ರೆ
ತುಪ್ಪ ಯಾವುದು ಅಂದರೆ ಸಮುದ್ರ ಅಂತ ಭಾವನೆ ಮಾಡಿಕೊಂಡ್ರು. ಅದಾದ ಮೇಲೆ வெய்ய கதிரோன் ವಿಳಕ್ಕಾಗ ಸೂರ್ಯನನ್ನೇ ಜ್ಯೋತಿಯನ್ನಾಗಿ ಭಾವನೆ ಮಾಡಿಕೊಂಡ್ರು. ಆ ಬತ್ತಿ ತುದಿಯನ್ನು ಹೊತ್ತಿಸಿದ್ದರೆ ಆದರೆ ಆಗ್ತಾನೆ ಪ್ರಕಾಶ ಬರೋದು. ಸೂರ್ಯನನ್ನೇ ಜ್ಯೋತಿಯನ್ನಾಗಿ ಭಾವನೆ ಮಾಡಿಕೊಂಡು ದೀಪವನ್ನು ಹೊತ್ತಿಸಿದ್ರು. ಈ ದೀಪವನ್ನು ಸುಡರಾಳಿಯ ನಡಿಕೆ ಶೂಟಿನೇನ್ ಶೊಲ್ಮಾಲೈ, ಈ ದೀಪದ ಮೂಲಕ ಹಾಡಿನ ಮಾಲೆಗಳನ್ನು ಚಕ್ರಧಾರಿಯಾಗಿರುವಂತಹ ಸರ್ವೇಶ್ವರನಿಗೆ ಅರ್ಪಣೆ ಮಾಡಿದ್ದೀನಿ. ಅರ್ಪಣೆ ಮಾಡೋದಕ್ಕೆ ಏನು ಉದ್ದೇಶ ಅಂದರೆ ಅವನನ್ನು ಹೊಂದೋದಕ್ಕೆ ತಡೆಯಾಗಿರುವಂತಹ ಪಾಪಗಳೆಲ್ಲ ನೀಗಲಿ ಅನ್ನೋದೇ. இடராழி நீங்குகவே என்று செய்ய சுடராழியான் அடிக்கே சூட்டினேன் சொல் மாலை இடರಾಳಿ ನೀಂಗುಗ. ಸಮುದ್ರದಂತೆ ಇರುವಂತಹ ಪ್ರತಿಬಂಧಕ ನೀಗುವುದಕ್ಕಾಗಿ ಅವನಿಗೆ ನಾ ದೀಪವನ್ನು ಹೊತ್ತಿಸಿದೆ ಅಂತ ಹೇಳಿದ್ರು ಪೊಯ್ಗೆ ಆಳ್ವಾರವರು. ಈ ರೀತಿ ದೀಪವನ್ನು ಹೊತ್ತಿಸಿ 100 ಪಾಶುರಗಳನ್ನು ಆಶ್ಚರ್ಯಕರವಾಗಿ ಹಾಡಿದ್ರು. ವೇದಗಳಲ್ಲಿ ಯಾವ ರೀತಿಯಲ್ಲಿ ಭಗವಂತನ ವೈಭವ ಕೊಂಡಾಡಲ್ಪಟ್ಟಿದೆಯೋ ಅದೆಲ್ಲವನ್ನೂ ತಮಿಳಿನ ಪಾಶುರಗಳಾಗಿ ಹಾಡಿ ಸರ್ವೇಶ್ವರನನ್ನು ರಂಜಿಸೋದಕ್ಕೆ ಪ್ರಯತ್ನ ಮಾಡಿದರು. ಇದಾದ ಮೇಲೆ 2ನೇ ಆಳ್ವಾರವರು ಇನ್ನೊಂದು ವಿಲಕ್ಷಣವಾದಂತಹ ದೀಪವನ್ನು ಹೊತ್ತಿಸಿದ್ರು. ಆ ಭಗವಂತನಲ್ಲಿ ಇವರು ಹೊಂದಿರುವಂತಹ ಪ್ರೇಮ ಇದೆಯಲ್ಲ, ಆ ಪ್ರೇಮವನ್ನೇ ಪಾತ್ರೆಯನ್ನಾಗಿ ಭಾವನೆ ಮಾಡಿಕೊಂಡ್ರು. ಅನ್ಬು ಅಭಿನಿವೇಶ, ಪ್ರೇಮ, ಭಗವಂತನಲ್ಲಿರುವಂತಹ ಪ್ರೇಮ. ಕಾಲತತ್ವವುಳ್ಳ ಪರ್ಯಂತ ಭಗವಂತನನ್ನು ನಾವು ಪ್ರೀತಿಯಿಂದ ನೋಡಿದ್ದೇ ಆದರೂ ಅದಕ್ಕೆ ಕೊನೆ ಅನ್ನೋದಿರೋಲ್ಲ. ಆದ್ದರಿಂದ ಆ ಪ್ರೀತಿ ಎಂಬಂಥದ್ದನ್ನೇ ಪಾತ್ರೆಯನ್ನಾಗಿ ಭಾವನೆ ಮಾಡಿಕೊಂಡು ಹೊತ್ತಿಸ್ತೇನೆ ಅಂತಂದು. ತುಂಬ ದೊಡ್ಡದಾಗಿ ಭೂಮಿಗೆ ಸಮವಾಗಿರುವಂತಹ ದೊಡ್ಡ ಪಾತ್ರೆ ಯಾವುದು ಅಂತಂದರೆ ಈ ಆಳ್ವಾರುಗಳು ಭಗವಂತನಲ್ಲಿ ಹೊಂದಿರುವಂತಹ ಪ್ರೇಮ. ಕಾದಲ್ ಕಡಲಿನ್ ಮಿಗಪ್ಪೆರಿದಾಲ್ ಅಂತ ಹೇಳ್ತಾರೆ ನಮ್ಮ ಆಳ್ವಾರು. ನಾನು ಭಗವಂತನಲ್ಲಿ ಹೊಂದಂತಹ ಪ್ರೇಮ ಎಂಥದ್ದು ಅಂದರೆ ಸಮುದ್ರಕ್ಕಿಂತ ಮಿಗಿಲಾದದ್ದು ಅಂತ. ಅಲ್ಲಿ ಸಮುದ್ರವನ್ನು ಕೊಳ್ಳುವಂತಹ ಪಾತ್ರೆಯನ್ನೇ ಪೊಯ್ಗೆ ಆಳ್ವಾರವರು ವೈಯಂ ಅನ್ನೋದನ್ನು ತಗಳಿಯಾಗಿ ಮಾಡಿಕೊಂಡಿದ್ರು. ಇವರು ಅನ್ಬು, ಭಗವಂತನಲ್ಲಿರುವಂತಹ ಪ್ರೇಮ, ಉತ್ತಮರುಗಳಲ್ಲಿರುವಂತಹ ಪ್ರೇಮವೇ ಭಕ್ತಿ. ಸರಿ ಸಮರಲ್ಲಿದ್ದಿದ್ದೆ ಆದರೆ ಅದನ್ನು ಸ್ನೇಹ ಅಂತ ಕರೀತಾರೆ. ಕೆಳಮಟ್ಟದಲ್ಲಿ ಇರುವವರನ್ನ ನಾವು ಅತ್ಯಂತ ಪ್ರೀತಿಯಿಂದ ನೋಡೋದಾದರೆ ಅದಕ್ಕೆ ವಾತ್ಸಲ್ಯ ಅಂತ ಹೆಸರು. ಅದೇ ಉತ್ತಮರಲ್ಲಿ ನಮಗದೇ ಭಾವನೆ ಇದ್ದಿದ್ದೆ ಆದರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಅದನ್ನೇ ಪಾತ್ರೆಯನ್ನಾಗಿ ಭಾವನೆ ಮಾಡಿಕೊಂಡು ಆರ್ವಮೇ ನೆಯ್ಯಾಗ, ಆರ್ವಂ ಅನ್ನೋದು ಅಭಿನಿವೇಶ. ಅಭಿನಿವೇಶ ಎಷ್ಟೆಷ್ಟು ಅನುಭವಿಸಿದಾಗಲೂ ಕೂಡ ಅದು ಸಾಲದು ಇನ್ನೂ ಬೇಕು ಅನ್ನುವಂತಹ ತೀರ್ಮಾನ ಇರುತ್ತೆ. ಆ ಅಭಿನಿವೇಶವನ್ನೇ ತುಪ್ಪವನ್ನಾಗಿ ಮಾಡಿಕೊಂಡ್ರು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇವರುಗಳಿಗೆ ನಿರಂತರವಾದಂತಹ ಪ್ರೇಮ ಚಿಂತನೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ஞானச்சுடர் விளக்கேத்தினேன், ஞಾನ ದೀಪವನ್ನು ಸ್ವಾಮಿಗೆ ನಾನು ಹೊತ್ತಿಸಿದೆ. நண்புருகி ஞானச்சுடர் விளக்கேத்தினேன் ನಾರಣರ್ಕು, ಜ್ಞಾನತಮಿಳ್ ಪುರಿಂದ ನಾನು. ಶ್ರೀಮನ್ ನಾರಾಯಣನಿಗೆ ಜ್ಞಾನದೀಪವನ್ನು ಹೊತ್ತಿಸಿದೆ. ತಮಿಳಿನಲ್ಲಿ ಆ ವೇದಗಳ ಜ್ಞಾನವನ್ನೆಲ್ಲವನ್ನು ತಿಳಿಯಪಡಿಸುವ ಸಾಮರ್ಥ್ಯವನ್ನು ಭಗವಂತ ದಯಪಾಲಿಸಿದ್ದಾನೆ. ಅದರ ಸಹಾಯದೊಂದಿಗೆ ತಮಿಳಿನಲ್ಲಿ ಈ ರೀತಿಯಾದಂತಹ ಒಂದು ವಾಗ್ರೂಪವಾದಂತಹ ಈ ಕೈಂಕರ್ಯವನ್ನು ಸರ್ವೇಶ್ವರ ನಡೆಸ್ಕೊಳ್ತಾ ಇದ್ದಾನೆ ಅಂತ ಆರಂಭ ಮಾಡಿ 100 ಪಾಶುರಗಳನ್ನು ಹಾಡಿದ್ರು. ಇವರಿಬ್ಬರೂ ಕೂಡ ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಅನುಭವ ಉಂಟಾಗಿತ್ತೋ, ಆ ಭಗವಂತನ ತಿರುಕಲ್ಯಾಣ ಗುಣಗಳು ಯಾವ ರೀತಿಯಲ್ಲಿ ವೇದಗಳಲ್ಲಿ ಕೊಂಡಾಡಲ್ಪಟ್ಟಿದೆಯೋ ಅದೆಲ್ಲವನ್ನೂ ಪೂರ್ಣವಾಗಿ 100 ಪಾಶುರಗಳಲ್ಲಿ ಎಲ್ಲರಿಗೂ ಕೂಡ ಉಪಯೋಗವಾಗುವಂತೆ ಎಲ್ಲರೂ ಸುಲಭದಲ್ಲಿ ಗ್ರಹಿಸಿ ಉಜ್ಜೀವನ ಹೊಂದುವುದಕ್ಕಾಗಿ ಹಾಡಿಕೊಟ್ರು. ಹೀಗೆ 200 ಪಾಶುರಗಳು, ಮೊದಲ ತಿರುವಂದಾದಿ, 2ಆಂ ತಿರುವಂದಾದಿ ಎಂಬುದಾಗಿ 2 ಗ್ರಂಥಗಳು ಲೋಕಕ್ಕೆ ಬಂತು. ಇದಾದ ನಂತರ 3ನೇ ಆಳ್ವಾರವರು ಇವರಿಬ್ಬರೂ ಹೊತ್ತಿಸಿದ್ದಂತಹ ದೀಪದ ಸಹಾಯದಿಂದ ಬಂದಂತಹ ಸ್ವಾಮಿ ಯಾರು ಎಂಬುದನ್ನು ಕಂಡುಕೊಂಡ್ರು.
ಅದುವರೆಗೂ ಕತ್ತಲೆ ಇತ್ತು, ಯಾರು ಬಂದಿದ್ದು ಅಂತೂ ಗೊತ್ತಾಗ್ಲಿಲ್ಲ. ಇವರಿಬ್ಬರು ದೀಪವನ್ನು ಹೊತ್ತಿಸಿದ ಮೇಲೆ ಒಳ್ಳೆ ಪ್ರಕಾಶ, ಅತ್ಯುತ್ತಮವಾದಂತಹ ಜ್ಯೋತಿ. ಆ ಜ್ಯೋತಿಯ ಸಹಾಯದಿಂದ ಬಂದವನು ಸಾಕ್ಷಾತ್ ಪರಂಜ್ಯೋತಿ ಎಂಬುದನ್ನು ಕಂಡುಕೊಂಡದ್ದನ್ನ ಹಂಗೆ ಹಾಡದು. ಕಂಡಮೈ ಕಾಟ್ಟುಂ ತಮಿಳ್ ತಲೈವನ್ ಎಂಬುದಾಗಿ ತಿರುವರಂಗ ತಮುದನಾರ್ ಹೇಳ್ತಾರೆ. ಮನ್ನಿಯ ಪೇರಿರುಳ್ ಮಾಂಡಪಿನ್ ಕೋವಲುಳ್ ಮಾಮಲರಾಳ್ ತನ್ನೊಡು மாயனை கண்டமை காட்டும் தமிழ் தலைவன் பொன்னடி போத்துமி ராமானுஷருக்கு அன்பு பூண்டவர் தாள் சென்னியில் சூடும் திருவுடையார் என்றும் சீரியரே ಅಂತಂದು ತಿರುವರಂಗ ತಮುದನಾರ್ ಆಳ್ವಾರ್ಗಳ ವೈಭವವನ್ನು ಆರಂಭದಲ್ಲಿಯೇ ತಮ್ಮ ಪ್ರಬಂಧದಲ್ಲಿ ಎತ್ತಿ ಹೇಳ್ತಾರೆ. ಈ ಮೂರನೇ ಆಳ್ವಾರವರು ಮಿಕ್ಕವರುಗಳೆಲ್ಲ ಮಿಕ್ಕ ಇಬ್ಬರು ಆಳ್ವಾರು ಹೊತ್ತಿಸಿದಂತಹ ದೀಪದಿಂದ ಕತ್ತಲೆಯೆಲ್ಲ ನಿವಾರಣೆಯಾಯಿತು. ಮನ್ನಿಯ ಪೇರಿರುಳು, ಅದುವರೆಗೂ ನೆಲೆಯಾಗಿ ಇದ್ದಂತಹ ಅಜ್ಞಾನ, ಆ ಇರುಟ್ಟು, ಆ ಕತ್ತಲೆ ಹೋದ ಮೇಲೆ ಮನ್ನಿಯ ಪೇರಿರುಳ್ ಮಾಂಡಪಿನ್ ಕೋವಲ್ ಅಂತಂದ್ರೆ ತಿರುಕೋವಲೂರ್ ನಗರ್, ತಿರುಕೋವಲೂರ್ನೋ ದಿವ್ಯ ಕ್ಷೇತ್ರ. ಆ ಕೋವಲುಳ್ ಮಲರಾಳ್ ತನ್ನೊಡು ಮಾಯನೆ, ಮಹಾಲಕ್ಷ್ಮಿ ವಿಶಿಷ್ಟನಾದಂತಹ ಸ್ವಾಮಿ, ಪಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯನ್ನ ನೆಲೆಯಾಗಿ ಉಳ್ಳಂತಹ ಆ ಲಕ್ಷ್ಮೀಪತಿಯಾದ ಸರ್ವೇಶ್ವರನ ವೈಭವವನ್ನ ಕಂಡಮೈ ಕಾಟು, ಯಾವ ರೀತಿ ಕಂಡ್ರೋ, ಆ ಸರ್ವೇಶ್ವರನನ್ನ ಯಾವ ರೀತಿಯಲ್ಲಿ ಕಂಡ್ರೋ ಅದನ್ನು ಹಂಗೆ ಹಾಡದು. ತಿರುಕಂಡೇನ್ ಪೊನ್ಮೇನಿ ಕಂಡೇನ್ திகழும் அருக்கன் அணி நிறமும் கண்டேன் செருக்கிளரும் பொன்னாழி கண்டேன் புரிசங்கம் கை கண்டேன் ಎನ್ ಆಳಿವಣ್ಣನ್ ಪಾಲ್ ಇಂದ್ರು. ಆ ಸರ್ವೇಶ್ವರನಲ್ಲಿ ಮಹಾಲಕ್ಷ್ಮಿಯನ್ನ ಕಂಡೆ, ಅವನ ಚಿನ್ನದಂತಹ ತಿರುಮೇನಿಯನ್ನ ಕಂಡೆ. ಹಿರಣ್ಯ ಶ್ಮಶ್ರುಹು ಹಿರಣ್ಯಕೇಶಃ ಆಪ್ರಣಖಾತ್ ಸರ್ವಯೇವ ಸುವರ್ಣ ಎಂಬುದಾಗಿ ಶ್ರುತಿ ಹೇಳುತ್ತೆ. ಆ ಭಗವಂತನ ಮೀಸೆ ಚಿನ್ನದ್ದಂತೆ, ಅವನ ತಲೆಕೂದಲು ಅದು ಚಿನ್ನದ್ದಂತೆ. ಹಿರಣ್ಯ ಶ್ಮಶ್ರುಹು ಹಿರಣ್ಯಕೇಶಃ ಆಪ್ರಣಖಾತ್, ನಖದಿಂದ ಹಿಡಿದು ಎಲ್ಲವೂ ಚಿನ್ನ. ಚಿನ್ನ ಅಂತ ಹೇಳೋದು ಯಾವ ಕಾರಣದಿಂದ ಅಂದರೆ ಎಲ್ಲರೂ ಬಯಸುವಂಥದ್ದು, ಎಲ್ಲರಿಗೂ ಸ್ಪೃಹಣೀಯವಾದದ್ದು ಆ ಭಗವಂತನ ದಿವ್ಯಮಂಗಳ ವಿಗ್ರಹ ಎಂಬುದಾಗಿ ತಿಳಿಯಪಡಿಸ್ತಾರೆ. பொன்மேனி கண்டேன் திருக்கண்டேன் பொன்ಮೇನಿ ಕಂಡೇನ್ ತಿಗಳುಂ ಅರುಕ್ಕನ್ ಅಣಿನಿರಮುಂ ಕಂಡೇನ್, ಎಂದೆಂದಿಗೂ ಅಸ್ತಮವೇ ಆಗದೇ ಇರುವಂತಹ ಸೂರ್ಯನನ್ನ ಕಂಡೆ ಅಂತಂದ್ರು. ಈ ಸೂರ್ಯನಿಗೂ ಕೂಡ ವಾಸ್ತವವಾಗಿ ಅಸ್ತಮ ಅನ್ನೋದಿಲ್ಲ. ನಮಗೆ ಕತ್ತಲೆ ಆಗಿದ್ರೂ ಕೂಡ ಅಮೆರಿಕಾನವರಿಗೆ ಅದು ಬೆಳಕು. ಆ ಸೂರ್ಯನಿಗೆ 24 ಗಂಟೆ ಕಾಲನೂ ಕೆಲಸ ಇದೆ. ನಮಗೆ ಕಾಣೋದೇ ನಮಗೆ ಕಾಣದೇ ಮರೆಯಾಗಿರ್ತಾನಷ್ಟೇ. ಆದರೆ ಸರ್ವೇಶ್ವರ ಎಂಬಂತಹ ಸೂರ್ಯ ಯಾರು ಅಂದರೆ ಈ ಸೂರ್ಯನಿಗೂ ಬೆಳಕನ್ನು ನೀಡುವವನು. ತಂದೇವ ಜ್ಯೋತಿಷಾಂ ಜ್ಯೋತಿ ಎಂಬುದಾಗಿ ಜ್ಯೋತಿಷಲ್ಲಿ ಯಾವ್ಯಾವ ಜ್ಯೋತಿಷೊಂದು ಕೂಡಿರುವಂಥದ್ದು ಅದೆಲ್ಲಕ್ಕೂ ಕಾರಣಭೂತನಾಗಿರುವವನು. ಅವನು ಅಂತರ್ಯಾಮಿಯಾಗಿದ್ದು ಇವೆಲ್ಲವೂ ಬೆಳಗುವಂತಹ ವಸ್ತುಗಳಾಗಲಿ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಆದ್ದರಿಂದ ಅಗ್ನಿ ಸೂರ್ಯ ಇವರುಗಳೆಲ್ಲ ಬೆಳಗುತ್ತಾರೆ. ಅವನ ಅನುಗ್ರಹ ಲೇಷದಿಂದ, ಅವನ ಸಂಕಲ್ಪ ಲೇಷದಿಂದಲೇ ಎಲ್ಲರೂ ಲೋಕವೆಲ್ಲವೂ ಬೆಳಗುತ್ತಾ ಇರೋದು ಅವನಿಂದ. ಎಲ್ಲರಿಗೂ ಮೂಲಕ್ಕೆ ಕಾರಣವಾಗಿರುವವನು, ಎಲ್ಲರ ತೇಜಸ್ಸಿಗೂ ಮೂಲ ಕಾರಣನಾಗಿರುವವನು. ಮಮ ತೇಜೋಂಶ ಸಂಭವಂ ಎಂಬುದಾಗಿ ಹೇಳ್ತಾನೆ ಭಗವಂತ. ಎಲ್ಲವೂ ನನ್ನ ತೇಜಸ್ಸಿನ ಅಂಶದಿಂದಲೇ ಉಂಟಾದದ್ದು ತಿಳ್ಕೋ ಎಂಬುದಾಗಿ ಅರ್ಜುನನಿಗೆ ತಿಳಿಯಪಡಿಸ್ತಾನೆ. ಆ ರೀತಿ ಸೂರ್ಯನಿಗೂ ಜ್ಯೋತಿಯಾಗಿರುವಂತಹ திகழும் ಅರುಕ್ಕನ್ ಅಣಿನಿರಮುಂ ಕಂಡೇನ್ ಶೆರುಕಿಳರುಂ ಪೊನ್ನಾಳಿ ಕಂಡೇನ್, ಯುದ್ಧದಲ್ಲಿ ಹೊರಡುವಂತಹ ಚಕ್ರವನ್ನು ಕಂಡೆ, ಎಡಗೈಯಲ್ಲಿ ಬಗ್ಗಿರುವಂತಹ ಶಂಖವನ್ನು ಕಂಡೆ. ಪುರಿಶಂಗಂ ಕೈಕಂಡೇನ್ ಎನ್ ಆಳಿವಣ್ಣನ್ ಪಾಲ್ಗಿನ್ರು, ಸಮುದ್ರದಂತೆ ಬಣ್ಣವುಳ್ಳಂತಹ ನನ್ನ ಸ್ವಾಮಿಯಲ್ಲಿ ಇದೆಲ್ಲವನ್ನೂ ಕಂಡೆ ಎಂಬುದಾಗಿ ಆರಂಭ ಮಾಡಿ ಅವರು 100 ಪಾಶುರಗಳನ್ನು ಹಾಡಿದರು. 300 ಪಾಶುರಗಳು ಲೋಕಕ್ಕೆ ದೊಡ್ಡದಾದಂತಹ ಬೊಕ್ಕಸವಾಗಿ ಸಿಕ್ತು. ಈ 3 ಜನ ಆಳ್ವಾರುಗಳು ಒಂದು ಕಡೆ ಸೇರಿ ಭಗವಂತ ಗುಣಾನುಭವವನ್ನು ಅವರು ಮಾಡ್ತಾ ಲೋಕಕ್ಕೆ ದೊಡ್ಡ ಉಪಕಾರವನ್ನು ಮಾಡಿದರು. ವೇದಾಂತೇಶಿಕರು ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ.
ಅಲ್ಲಿ ಆ 4ನೇ ಮನುಷ್ಯನಾಗಿ ಒತ್ತಿದ್ದವನು ಯಾರು ಅಂತಂದರೆ ಅಲ್ಲಿಯೇ ನಿತ್ಯವಾಸ ಮಾಡುವಂತಹ ದೇಹಳೀಶ. ಇಡೈಹಳ್ಳಿ ಎಂಬುದಾಗಿ ಆ ಜಾಗಕ್ಕೆ ಹೆಸರು. ಇಡೈಹಳ್ಳಿನಲ್ಲಿಯೇ ಇರುವಂತಹ ಸ್ವಾಮಿ, ದೇಹಳಿಗೆ ಅಧಿಪತಿಯಾಗಿರುವಂತಹ ಸ್ವಾಮಿ ದೇಹಳೀಶ. ಆ ದೇಹಳೀಶ ತಿರುಕೋಬಲೂರಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತಹ ಗೋಪಪುರಾಧಿರಾಜ. ಆ ಸ್ವಾಮಿಯನ್ನೇ ಈ 3 ಜನರು ಆನಂದವಾಗಿ ಅನುಭವಿಸಿದರು. ಆ ಸ್ವಾಮಿ ಸರ್ವವ್ಯಾಪಿ ಆದ್ದರಿಂದ ಎಲ್ಲ ಜಾಗದಲ್ಲಿಯೂ ಒಳಗೆ ಹೊರಗೆ ಯಾವಾಗಲೂ ತುಂಬಿಯೇ ಇರುವವನಾದ್ದರಿಂದ ಅವನು ಹೊರಗಡೆಯಿಂದ ಬಂದಿದ್ದೇ ಆದರೆ ಮಾತ್ರವೇ ಅನುಮತಿ ಕೇಳಿ ಬರಬೇಕು. ಅವನು ಒಳಗೆ ಇದ್ದವನವನು. ಆದ್ದರಿಂದ ಆ ಸ್ವಾಮಿ ಯಾರ ಅನುಮತಿಯನ್ನು ಪಡೆಯದೇ ಬಂದವನು. ಜೊತೆಯಲ್ಲಿ ಅಲ್ಲಿ ಇದ್ದವನು ಇಷ್ಟು ಕಾಲವೂ ಕೂಡ ಇವರುಗಳಿಗೆ ತನ್ನನ್ನು ತೋರ್ಪಡಿಸದೆ ಆಮೇಲೆ ಒತ್ತೋದರ ಮೂಲಕ ಇವರುಗಳಿಗೆ ತಿಳಿಯಪಡಿಸಿ ಇವರುಗಳ ಮೂಲಕ ಪಾಶುರಗಳನ್ನು ಪಡೆದುಕೊಂಡಂತಹ ಕೀರ್ತಿ ಉಳ್ಳವನು. ವೇದಾಂತೇಶಿಕರು ಬಹಳ ಸುಂದರವಾಗಿ ಇದನ್ನು ಕೊಂಡಾಡ್ತಾರೆ. ದೇಹಳೀಶ ಸ್ತುತಿಯಲ್ಲಿ ಹೇಳುವಾಗ ಆ ಸ್ವಾಮಿ ಎಂಥವನು ಅಂತಂದರೆ ಕಬ್ಬಿನಂತೆ ಪರಮಭೋಗ್ಯನಾದವನು. ಆ ಕಬ್ಬಿದೆಯಲ್ಲ, ಆ ಕಬ್ಬಲ್ಲಿರುವ ರಸ ಅತ್ಯಂತ ಭೋಗ್ಯವೇ. ಆದರೂ ಆ ಕಬ್ಬನ್ನು ನಾವಾಗಿಯೇ ಆ ರಸಾನುಭವ ಪಡಿಬೇಕು, ಆ ಕಬ್ಬನ್ನು ಚೆನ್ನಾಗಿ ಆ ರಸವನ್ನು ಹೀರಬೇಕು ಅಂತ ಆಸೆ ಪಟ್ಟರೆ ಹಲ್ಲು ಮೊದಲು ಗಟ್ಟಿಯಾಗಿರಬೇಕು. ಆ ಕಬ್ಬಿನ ಸಿಪ್ಪೆನೆಲ್ಲ ತೆಗೆದು ಅದಾದ ನಂತರ ಒಳಗಿರೋದನ್ನು ಕಚ್ಚಿ ಮಾಡಿ ಆ ರಸವನ್ನು ಹೀರಿ ಸಿಪ್ಪೆ ಮುಂಥದ್ದನ್ನು ಉಗಿಬೇಕು. ಇದಕ್ಕೆ ಸಾಮರ್ಥ್ಯ ಇರಬೇಕು. ಹೀಗೆಲ್ಲ ಕಷ್ಟಪಟ್ಟರೆ ಮಾತ್ರವೇ ಆ ಸಿಹಿಯ ಅನುಭವವನ್ನು ಪಡೀಬಹುದು. ಅದೇ ಕಬ್ಬು ಒಂದು ಯಂತ್ರದ ಒಳಗೆ ಹೋಗಿ ಅದರ ಸಮ್ಮರ್ದಕ್ಕೆ ಒಳಪಟ್ಟು ಅದರಿಂದ ರಸವಾಗಿ ಒಂದು ರಸದ ರೂಪದಲ್ಲಿಯೇ ಹೊರಬಂದಿದ್ದೆ. ಆದರೆ ಆ ಕಬ್ಬನ್ನು ಯಾವುದಾದ್ರೂ ಒಂದು ಗಾಣದಲ್ಲಿ ಇಟ್ಕೊಂಡು ಮಾಡ್ತಾರೋ ಇಲ್ವೋ, ಹಾಗೆಲ್ಲ ಮಾಡಿ ಅದರಲ್ಲಿ ತೆಗಿತಾರಲ್ಲ, ಅದರಿಂದ ತೆಗೆದು ರಸ ಎಲ್ಲ ಬಂದು ಅದನ್ನು ಶುದ್ಧವಾಗಿ ಶೋಧಿಸಿ ಕೊಟ್ಟಿದ್ದೆ. ಆದರೆ ಅದನ್ನು ಅತಿ ಸುಲಭದಲ್ಲಿ ಗ್ರಹಿಸಿಕೊಳ್ಳಬಹುದು ಇಲ್ವೋ, ಅತಿ ಸುಲಭದಲ್ಲಿ ಕುಡಿದು ಆನಂದ ಪಡಬಹುದು ಇಲ್ವೋ. ಆ ಸರ್ವೇಶ್ವರ ಎಂಬಂತಹ ಕಬ್ಬನ್ನು ಈ 3 ಜನ ಆಳ್ವಾರುಗಳು ಇವರುಗಳ ಮಧ್ಯದಲ್ಲಿ ಅವನು ಸಮ್ಮರ್ದಗೊಂಡಾಗ ಆ ಕಬ್ಬು ಹಾಗೆ ರಸವಾಯಿತು. ಆ ರಸವೇ ಈ 300 ಪಾಶುರುಗಳು ಅಂತ ವೇದಾಂತೇಶಿಕರು ಕೊಂಡಾಡ್ತಾರೆ. ಈ ಜ್ಞಾನಿಗಳು ಒಂದು ಕಡೆ ಸೇರಿದಾಗ ಅವರುಗಳಿಗೆ ಗೊತ್ತಿರೋದು ಇದೊಂದೇ ವಿಷಯ, ಭಗವಂತನನ್ನ ಅನುಭವಿಸಬೇಕು ಅಂತ. ಈ ರೀತಿ ಅವರುಗಳಿಗೆ ಅನುಭವವನ್ನು ಕೊಟ್ಟು ಅವರುಗಳ ಮೂಲಕ ಪಾಶುರಗಳನ್ನು ಪಡೆದು ಅದರಿಂದ ಸಂತುಷ್ಟನಾಗಿ ಆ ಪಾಶುರಗಳನ್ನು ಲೋಕದ ಹಿತಕ್ಕಾಗಿ ಹೊರಗಿಟ್ಟವನು ಸ್ವಾಮಿ. ಅವನಿಗೆ ಈ ರೀತಿ ಮೋಹವನ್ನು ಉಂಟು ಮಾಡುವಂತಹ ಕಾರ್ಯ ಅತಿ ಸುಲಭವಾದಂಥದ್ದು. ಅದರಲ್ಲಿ ಕೆಲವು ಗ್ರೇಡ್ಗಳಿಟ್ಟು ಪೂರ್ಣವಾಗಿ ಮುಳುಗದೆ ಅವರುಗಳು ಸ್ವಲ್ಪ ಮಟ್ಟಿಗೆ ತಿಳಿವು ಇಟ್ಟುಕೊಂಡು ಸ್ವಲ್ಪ ಮಟ್ಟಿಗೆ ಅರಿವು ಅದನ್ನು ಇದ್ದು ಪೂರ್ಣವಾಗಿ ಅದರಲ್ಲಿಯೇ ಮುಳುಗದೆ ಅನುಭವ ಪಡೆದಾಗ ಈ ರೀತಿ ಪಾಶುರಗಳ ಮೂಲಕ ಅವನನ್ನು ಹಾಡೋದಕ್ಕೂ ಅವಕಾಶಗಳಾಗುತ್ತೆ. ಆದರೆ ಇಲ್ಲಿ ವೇದಾಂತೇಶಿಕರು ಯಾವ ರೀತಿ ಹೇಳ್ತಾರೆ ಅಂತಂದರೆ, ನಮ್ಮಾಳ್ವಾರ್ ಮುಂತಾದ ಜ್ಞಾನಿಗಳು ಆ ವರದರಾಜನಲ್ಲಿ ಬಂದಾಗ ಆ ವರದರಾಜ ತನ್ನ ಪರಿಪೂರ್ಣ ಸೌಲಭ್ಯವನ್ನು ಪೂರ್ಣವಾಗಿ ವ್ಯಕ್ತಪಡಿಸಿದ, ತನ್ನನ್ನೇ ಪರಿಪೂರ್ಣವಾಗಿ ತೋರಿಸಿಕೊಟ್ಟಾಗ ಇವರುಗಳು ಅದರಲ್ಲಿ ಆಳವಾಗಿ ಮುಳುಗಿದವರು ಹೇಳೋಕ್ಕೆ ಆಗಲಿಲ್ಲ. ವಿಶೇಷವಾಗಿ ಅದರಲ್ಲಿಯೇ ಪೂರ್ಣವಾಗಿ ಮೋಹಗೊಂಡರು, ಮಾತೇ ಆಡೋಕ್ಕಾಗಲಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಖ ಎಂಬುದಾಗಿರುವಂಥ ಕೀರ್ತಿ ಭಗವಂತನದು. ಅದರಲ್ಲಿ ಲಯಿಸಿ ಹೋಗಿದ್ದರಿಂದ ಈ ಮುನಿಶ್ರೇಷ್ಠರುಗಳು ಅವರುಗಳಿಗೆ ಯಾವ ವಿಧವಾದ ತಡೆಯೂ ಇಲ್ಲದಂತೆ ಯಾವುದನ್ನು ಕೂಡ ಜ್ಞಾನದಿಂದ ಅರಿತುಕೊಳ್ಳುವಂತಹ ಸಾಮರ್ಥ್ಯ ಅವರುಗಳಿಗೆ ಇದೆ. ಹಾಗಿದ್ದವರುಗಳನ್ನು ಕೂಡ
ಈ ವರದರಾಜ ಸ್ವಾಮಿ ಏನು ಮಾಡ್ದ ಅಂತಂದ್ರೆ ಪರಿಪೂರ್ಣವಾಗಿ ಮುಳುಗಿ ಹೋಗುವಂತೆ ಮಾಡ್ದ. ಆ ಕಾರಣದಿಂದ ನಮ್ಮಾಳ್ವಾರವರು ವರದರಾಜನನ್ನ ಹಾಡೋಕ್ಕಾಗಲಿಲ್ಲ ಎಂಬುದಾಗಿ ಒಂದು ಸಮರ್ಥನೆಯನ್ನು ಹೇಳ್ತಾರೆ. ವರದನನ್ನ ಆಳ್ವಾರಗಳಲ್ಲಿ ನಮ್ಮಾಳ್ವಾರ ಹಾಡಲಿಲ್ಲ ಎಂಬುದಾಗಿ ಎಲ್ಲರೂ ಹೇಳೋದುಂಟು. ಅಲ್ಲಿ ಯಥೋಕ್ತಕಾರಿಯನ್ನ ಕೊಂಡಾಡಿದ್ದೇ ಆದರೆ ಅದೇ ವರದರಾಜನನ್ನು ಹಾಡಿದಂತೆ ಎಂಬುದಾಗಿ ವೇದಾಂತೇಶಿಕರು ಅನ್ವಯ ಮಾಡ್ತಾರೆ. ಅದು ಉಪಾಯ ಭಾವ, ಇದು ಫಲಭಾವ ಎಂಬುದಾಗಿ. ಉಪಾಯ ಫಲಭಾವೇನ ಸ್ವಯಂ ವ್ಯಕ್ತಂ ಪರಂ ಮಹಾ ಎಂಬುದಾಗಿ ವೇದಾಂತೇಶಿಕರು ವೇಗಾಸೇತು ಸ್ತೋತ್ರದಲ್ಲಿ ಹೇಳ್ತಾರೆ. ಏಕಂ ವೇಗವತಿ ಮಧ್ಯೆ ಹಸ್ತಿಶೈಲೆ ಚ ದೃಶ್ಯತೆ. ವೇಗವತಿ ಮಧ್ಯದಲ್ಲಿಯೂ ಹಸ್ತಿಶೈಲದಲ್ಲಿಯೂ ಸಿಗುವಂಥದ್ದು ಯಾವುದು ಅಂದರೆ ಒಂದೇ ಪರಂಜ್ಯೋತಿ, ಒಂದು ಉಪಾಯ ಭಾವದಲ್ಲಿ, ಇನ್ನೊಂದು ಫಲಭಾವದಲ್ಲಿ. ಅಲ್ಲಿ ಉಪಾಯ ರೂಪದಲ್ಲಿ ಯಥೋಕ್ತಕಾರಿ, ಅದರ ಫಲವಾಗಿ ಪ್ರತ್ಯಕ್ಷನಾದವನು ವರದರಾಜ ಸ್ವಾಮಿ ಎಂಬುದಾಗಿ. ಆ ಉಪಾಯ ಭಾವದಲ್ಲಿರುವಂತಹ ಯಥೋಕ್ತಕಾರಿಯನ್ನು ಹಾಡಿದ್ದೇ ಆದರೆ ಆ ಹಾಡೇನೆ ವರದರಾಜನನ್ನೂ ಹಾಡಿದಂತೆ ಆಗತ್ತೆ ಎಂಬುದಾಗಿ ವೇದಾಂತೇಶಿಕರು ಸಮರ್ಥನೆ ಮಾಡಿದ್ದಾರೆ. ಆಚಾರ್ಯರಾದಂತಹ ಕೃಷ್ಣತಾತಾಚಾರ್ಯ ಸ್ವಾಮಿ ಬಹಳ ಸುಂದರವಾಗಿ ಹೇಳುವರು. ಮಿಕ್ಕ ದೇವರುಗಳಿಗೆಲ್ಲ ತನ್ನನ್ನು ಹಾಡಿಸ್ಕೋಬೇಕು, ಅದಕ್ಕೆ ಇವರುಗಳಿಗೆ ಬೇಕಾದಂತಹ ಸಾಮರ್ಥ್ಯವನ್ನು ಕೊಡಬೇಕು ಅಂತೆಲ್ಲ ಇದ್ದು, ಅದರಲ್ಲಿ ಏನು ಮಾಡೋರಂತೆ, ಪರಿಪೂರ್ಣವಾಗಿ ತನ್ನನ್ನು ತೋರಿಸಿಕೊಡದೆ ಸ್ವಲ್ಪ ಮರೆ ಮಾಡಿ ಇವರುಗಳಿಗೆ ಅತ್ಯಂತ ಮೋಹ ಅನ್ನೋದು ಉಂಟಾಗಿದೆ, ಸ್ವಲ್ಪ ಮಟ್ಟಿಗೆ ಜ್ಞಾನ ಮುಂತದ್ದು ಇದ್ದು ತನ್ನನ್ನು ಹಾಡೋದಕ್ಕೂ ಅವಕಾಶಗಳನ್ನು ಮಾಡಿಕೊಟ್ರು ಮಿಕ್ಕ ದೇವರುಗಳು. ಆದರೆ ನಮ್ಮ ವರದ ಅಂತ ಹೇಳೋರು, ಅವರ ಕುಲದೈವ ನಮ್ಮ ವರದ ಕಳ್ಳಂಗ ಬುಡಮರಿಯಾದ ಪೆರುಮಾಳ್. ನಮ್ಮ ಸ್ವಾಮಿ ಇದನ್ನೆಲ್ಲ ವರದ, ಅವನಿಗೆ ಕಳ್ಳಕಪಟ ಅನ್ನೋದೆಲ್ಲ ಗೊತ್ತಿಲ್ಲ. ತನ್ನ ಐಶ್ವರ್ಯವನ್ನ ಪರಿಪೂರ್ಣವಾಗಿ ತೋರಿಸಿಕೊಟ್ಟ. ಅದು ದೊಡ್ಡ ಪ್ರವಾಹದಂತೆ ಬಂತು. ಆ ಪ್ರವಾಹದಲ್ಲಿ ಇವರು ಮುಳುಗಿದ್ರು. ಮುಳುಗಿದವರು ಏಳಲೇ ಇಲ್ಲ. ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೊರಟೋದ್ರು, ಏಳಲೇ ಇಲ್ಲ ಎಂಬುದಾಗಿ. ಯಸ್ಯಾನುಭಾವಂ ಅಧಿಗಂತುಂ ಅಶಕ್ನುವಂತಹ ಮುನಿಸಾರ್ವಭೌಮರುಗಳಾದಂತಹ ಈ ಮಹಾತ್ಮರುಗಳು ಆ ರೀತಿಯಲ್ಲಿ ಮೋಹಗೊಂಡ್ರು ಅಂತ ವೇದಾಂತೇಶಿಕರು ಅಪ್ಪಣೆ ಕೊಡಿಸ್ತಾರೆ. ಇಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ, ಮುನಿಶ್ರೇಷ್ಠர்கள் தங்கு தடையின்றி எதையும் ஞானத்தால் அறிந்து ಪಾಡ ಸಮರ್ಥರ್. ಅವರುಗಳೆಲ್ಲ ಎಂಥವರು ಅಂತಂದರೆ ಮುನಿಶ್ರೇಷ್ಠರು, ಮನನಶೀಲರುಗಳು. ಯಾವ ವಿಧವಾದ ತಡೆಯೂ ಇರೋಲ್ಲ ಅವರುಗಳಿಗೆ. ತಮ್ಮ ಜ್ಞಾನದಿಂದಲೇ ಅರಿತು ಭಗವಂತನನ್ನು ಹಾಡುವಂತಹ ಸಾಮರ್ಥ್ಯವುಳ್ಳವರು. ಅವರುಗಳೇ ವರದನುಡಿಯ ಪೆರುಮೆயை அறிந்து பேச, ವರದನ ಕಾಂಚಿ ದೇವಾಧಿರಾಜನ ಹೆರಿಮೆಗಳನ್ನೆಲ್ಲ ಅರಿತುಕೊಂಡು ಮಾತನಾಡೋದಕ್ಕೆ ಆರಂಭ ಮಾಡಿದಾಗ ಪುಗழ்ந்து ಪಾಡ ಅಶಕ್ತರಾಗಿ ಬಿಡುವಾರ್. ಅವನನ್ನು ಹೊಗಳಿ ಹಾಡೋದಕ್ಕೆ ಶಕ್ತಿ ಇಲ್ಲದವರಾಗಿ ಆಗ್ಬಿಡ್ತಾರೆ. ಮೂರ್ಛೆಯடைவார், ಮೂರ್ಛೆ ಹೊಂದುತ್ತಾರೆ. தெளிந்திருந்தால் தானே பேசவோ ಸ್ತುತಿಕವೋ ಇಯಲು. ಯಾರು ಚೆನ್ನಾಗಿ ಎಚ್ಚರವಾಗಿದ್ದರೆ ಮಾತ್ರವೇ ಅಲ್ಲವೇ ಅವನನ್ನು ಕುರಿತು ಮಾತನಾಡೋದು ಅಥವಾ ಅವನನ್ನು ಸ್ತೋತ್ರ ಮಾಡೋದಕ್ಕೂ ಅವಕಾಶವಾಗತ್ತೆ. ಕರಿಶೈಲನಾಥನೇ ಎಂಬುದಾಗಿ ಭಗವಂತನನ್ನು ಸಂಬೋಧನೆ ಮಾಡಿ, ಅತ್ತಗಯ ಉನ್ನೈ, ಹೇ ಕರಿಶೈಲನಾಥ, ಆಳ್ವಾರುಗಳಿಗೆಲ್ಲ ಈ ರೀತಿ ಪರಿಪೂರ್ಣವಾದಂತಹ ಅನುಭವ ಕೊಟ್ಟು ಅವರು ಹಾಡೋದಕ್ಕಾಗದೇ ಇರುವಂತೆ ಮಾಡಿದವನಲ್ಲವಾ ನೀನು. ಅಂತಹ ನಿನ್ನ ಬಗ್ಗೆ ಸ್ತೋತ್ರಗಳನ್ನು ನಾನು ಹೇಳಬೇಕು ಅಂತ ಆರಂಭ ಮಾಡಿದ್ದೀನಿ. ಇದು ಸಾಧ್ಯವೇ? ಇದು ನಡೆಯುತ್ತೆ? ಇದಕ್ಕೇನಾದರೂ ಅವಕಾಶ ಉಂಟೆ? ಇದೇನಾದರೂ ಮಾಡೋಕ್ಕೆ ಸಾಧ್ಯವೇ? இருந்தும் துணிந்து சாகச செயலில் இறங்கின இந்த ಅಡಿಯನೈ ನೀದಾನ್ ಪೊರುತ್ತರಳು ಬೇಡು. ಈ ದಾಸನನ್ನ ನೀನೇ ಕೃಪೆಯಿಂದ ರಕ್ಷಣೆ ಮಾಡಬೇಕು. ನಿನ್ನ ಬಗ್ಗೆ ಸ್ತೋತ್ರವನ್ನ ಹಾಡೋದಕ್ಕೆ ನನ್ನಂತಹ ಅಲ್ಪವಾದ ಜ್ಞಾನವುಳ್ಳವನಿಗೆ ಅವಕಾಶ ಇದೆಯೇ? ಸಾಧ್ಯವೇ? ಅದು ಎಟುಕತಿಯೇ? ವೈದೇಶಿಕ ಶ್ರುತಿಗಿರಾಮಪಿ ಎಂಬುದಾಗಿ ವೇದಾಂತೇಶಿಕರು ಹೇಳ್ತಾರೆ. ಗೋದಾದೇವಿಯ ಮಹಿಮೆ ಎಂಥದ್ದು ಅಂದರೆ ವೇದಗಳಿಗೆ ಎಟಕದೇ ಇರುವಂಥದ್ದು,
ವೇದಗಳಿಗೆ ಸಿಕ್ಕದೇ ಇರುವಂತಹ ಅವಳ ಮಹಿಮೆಯನ್ನ ನಾನು ಮಾತುಗಳಲ್ಲಿ ಹೇಳಬೇಕು ಅಂತ ಆರಂಭ ಮಾಡಿದ್ದೆ, ಆದರೆ ಅದಕ್ಕೆ ಅಡಗತ್ತೋ ಎಂಬುದಾಗಿ ಕೇಳ್ತಾರೆ ವೇದಾಂತೇಶ್. இது பீఠிகே. இந்த ஸ்லோக ரசானுபவத்திற்காக ஆழ்வார்கள் தேவப்பெருமானை மங்களாசாசன பாடல் மூலம் தொழவில்லை என்று கொண்டு தொடங்க வேண்டும். ಇದಕ್ಕೆ ಆಳ್ವಾರುಗಳು ಹಾಡಲಿಲ್ಲ ಎಂಬುದಾದಂತಹ ಆ ವೃತ್ತಾಂತವೇ ಇದಕ್ಕೆ ಪೀಠಿಕೆ. ಆಳ್ವಾರುಗಳು ಹಾಡಿಲ್ಲ ಎಂಬುದಾಗಿಯೇ ಹೇಳ್ತಾರೆ. ಅತಿವರದನ್ ಇವರನ್ನ ಕಾಂಚಿ ಹತ್ತಿಗಿರಿಯಲ್ಲಿ ವಿದ್ಯಾವಾಸ ಮಾಡುವಂತಹ ವರದನನ್ನ ಹಾಡಲಿಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಕಾರಣ ಸರ್ವೇಶ್ವರ ಇವರಿಗೆ ಆ ರೀತಿಯಾದ ಅನುಭವವನ್ನು ಕೊಟ್ಟು ಹಾಡು ಹೊರ ಬರದೇ ಇರುವಂತೆ ಮಾಡಿದ್ದ ಎಂಬುದಾಗಿ ಹೇಳ್ತಾರೆ. ಈ ಪೀಠಿಕೆ ಯಾವುದಕ್ಕಾಗಿ ಅಂತ ಕೇಳಿದ್ದೆ ಆದರೆ, ಅಯರ್ವರು ಅಮರர்கள் ಅಧಿಪತಿ இமையோர் தலைவா என்பன போன்றவை வரதனுக்கு குறிப்புக்கள் என்று ಅನುಭವಿಪ್ಪர்கள் ಉಳರ್. ಇಲ್ಲಿ ಅಯರ್ವರು ಅಮರர்கள் ಅಧಿಪತಿ ಅವನವನ್ನಂತ ಮೊದಲನೇ ಪಾಶುರದಲ್ಲಿ ನಮ್ಮಾಳ್ವಾರು ಹಾಡಿದಾರಲ್ಲ, ಇದು ವರದನನ್ನ ಕುರಿತೇ ಹಾಡಿರುವುದು ಅಂತ ದೊಡ್ಡವರುಗಳು ತೀರ್ಮಾನವಾಗಿ ಹೇಳ್ತಾರೆ. ಕಾರಣ ಏನು ಅಂದರೆ, ಆ ಒಂದು ದಿವ್ಯದೇಶದಲ್ಲಿ ಮಾತ್ರವೇ ನಮ್ಮಾಳ್ವಾರವರು ತಮ್ಮ ಕೈಯನ್ನ ಹೃದಯದಲ್ಲಿ ಇಟ್ಟುಕೊಂಡು ಹಾಡಿದ್ದಾರೆ. ಮಿಕ್ಕ ಜಾಗಗಳಲ್ಲಿ ನಮ್ಮಾಳ್ವಾರರನ್ನ ನಾವು ಅರ್ಚಾಮೂರ್ತಿಯಲ್ಲಿ ನೋಡಿದ್ದಾದರೆ ಉಪದೇಶ ಮುದ್ರೆಯೊಂದಿಗಿರ್ತಾರೆ. ಇಲ್ಲಿ ತಮ್ಮ ಹೃದಯದ ಹತ್ರ 2 ಬೆರಳುಗಳನ್ನು ಇಟ್ಕೊಂಡಿರ್ತಾರೆ. ಆ 2 ಬೆರಳುಗಳನ್ನ ಹೃದಯದ ಹತ್ರ ಇಟ್ಕೊಂಡಿರುವಾಗ ಎನ್ಮನನೇ ಅಯರ್ವರು ಅಮರர்கள் ಅಧಿಪತಿ ಅವನ್ ತುಯರರು ಸುಡರಡಿ ತೊಳೆದು ಎಳು, ಅವನ ತೇಜೋರೂಪವಾದಂತಹ ತಿರುವಡಿಗಳನ್ನ ನೀನು ನಮಸ್ಕರಿಸಿ ಉಜ್ಜೀವನ ಹೊಂದುವಂತ ತನ್ನ ಮನಸ್ಸಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅವನು ಯಾರು ಅಂದ್ರೆ ಉಯರ್ನಲಮುಡೆಯವನ್, ಮಿಕ್ಕವರುಗಳ ಉಚ್ಛ್ರಾಯವೆಲ್ಲವೂ ತಗ್ಗಿ ಹೋಗುವಂತೆ ಎಲ್ಲರಿಗಿಂತ ಮಿಗಿಲಾದ ಉಚ್ಛ್ರಾಯವುಳ್ಳವನು ಅವನೇ. ಎಲ್ಲರಿಗೂ ಕೂಡ ಅಜ್ಞಾನವನ್ನು ಹೋಗಲಾಡಿಸಿ ತನ್ನ ವಿಷಯವಾದ ಜ್ಞಾನವನ್ನು ಕೊಡುವವನು. ದದಾಮಿ ಬುದ್ಧಿಯೋಗಂ ತಂ ಏನಮಾಂ ಉಪಯಾಂತಿತೆ ಎಂಬುದಾಗಿ ಗೀತೆಯಲ್ಲಿ ಹೇಳ್ತಾನೆ. ಅವರುಗಳಿಗೆ ತನ್ನ ಜ್ಞಾನವನ್ನ ಕೊಡುವವನೇ ಆ ಸರ್ವೇಶ್ವರ. ಮದಿನಲಮ್ಮರುಳಿನನ್, ಅಜ್ಞಾನವೆಲ್ಲ ನೀಗುವಂತೆ ಜ್ಞಾನವನ್ನ ದಯಪಾಲಿಸುವವನು, ಜ್ಞಾನಪ್ರದ ಅವನು. ಅಯರ್ವರು ಅಮರர்கள் ಅಧಿಪತಿ, ಎಂದೆಂದಿಗೂ ಸೋಲು ಅನ್ನೋದೇ ಇಲ್ಲದೆ ಇರುವಂತ, ಯಾವತ್ತೂ ಕೂಡ ಆ ಸರ್ವೇಶ್ವರನ ಒಂದು ಅನುಭವದಲ್ಲಿ ಸ್ವಲ್ಪವೂ ಕಮ್ಮಿ ಆಗದಂತೆ ಎಂದೆಂದಿಗೂ ಕೂಡ ಪೂರ್ಣವಾಗಿಯೇ ಆ ಭಗವಂತನನ್ನೇ ಸದಾ ಸರ್ವಕಾಲದಲ್ಲಿಯೂ ಅನುಭವಿಸುವಂತಹ ಯೋಗ್ಯತೆ ಉಳ್ಳಂತಹ ನಿತ್ಯ ಸೂರಿಗಳು ಉಂಟಲ್ಲ, ಅವರುಗಳಿಗೂ ಕೂಡ ಅಧಿಪತಿ. ಅಯರ್ವರು ಅಮರர்கள் ಅಧಿಪತಿ, ನಿತ್ಯ ಸೂರಿ ಸೇವ್ಯ ಅವನು. ಆ ನಿತ್ಯ ಸೂರಿಗಳಿಗೂ ಕೂಡ ಪೂರ್ಣವಾದ ಅನುಗ್ರಹವನ್ನು ಮಾಡಿ ಅವರುಗಳಿಂದ ಸೇವೆಯನ್ನು ಸ್ವೀಕರಿಸುವವನು. ಅಂತಹ ಸರ್ವೇಶ್ವರ ಯಾರೋ ಅವನ ತಿರುವಡಿಗಳನ್ನ ಉಜ್ಜೀವನಾರ್ಥವಾಗಿ ನೀನು ಆಶ್ರಯ ಮಾಡು ಎಂಬುದಾಗಿ ತನ್ನ ಮನಸ್ಸನ್ನೇ ಕುರಿತು ಹೇಳಿದ್ದಾರೆ. ಅವನ್ ತುಯರರು ಸುಡರಡಿ ತೊಳೆದು ಎಳು ಎನ್ಮನನೇ, ನನ್ನ ಮನಸ್ಸೇ ಎಂಬುದಾಗಿ ಮನಸ್ಸನ್ನು ಕುರಿತು ಹೇಳಿರೋದ್ರಿಂದ ಅಲ್ಲಿ ಕಾಂಚೀಪುರದಲ್ಲಿಯೇ ನಮ್ಮಾಳ್ವಾರವರ ಒಂದು ಭಂಗಿ ಯಾವ ರೀತಿ ಇದೆ, ಅವರು ಯಾವ ರೀತಿಯಲ್ಲಿ ದಯಮಾಡಿದ್ದಾರೆ ಅಂತಂದ್ರೆ 2 ಬೆರಳುಗಳನ್ನ ಹೃದಯದ ಹತ್ರ ಇಟ್ಕೊಂಡಿರೋದ್ರಿಂದ ಈ ಮೊದಲನೇ ಪಾಶುರವೇ ವರದರಾಜನನ್ನು ಕುರಿತು ಹಾಡಿದ್ದು ಎಂಬುದಾಗಿ ಹೇಳ್ತಾರೆ. ಮೊದಲು 21 ಪಾಶುರಗಳಿದೆಯಲ್ಲ, ಆ 21 ಪಾಶುರಗಳಲ್ಲಿ ಶ್ರೀಭಾಷ್ಯದ ಪರಿಪೂರ್ಣವಾದ ಸಾರ ಇದೆ ಎಂಬುದಾಗಿ, ಸಮಸ್ತ ವೇದಾಂತ ಶಾಸ್ತ್ರಗಳ ಸಾರವೂ ಅದರಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ. ಎಲ್ಲವೂ ಆ 21 ಶ್ಲೋಕದಲ್ಲಿಯೇ 21 ಪಾಶುರದಲ್ಲಿ ಅಡಗಿದೆ ಎಂಬುದಾಗಿ ಮೊದಲು ಉಯರ್ನಲಮ್ಮಿಂದ 21 ಪಾಶುರಗಳಲ್ಲಿ ಎಲ್ಲವೂ ಅಡಗಿದೆ ಅಂತ ಹೇಳೋದು. ಪ್ರಥಮ ಶತಕೆ ವೀಕ್ಷ್ಯ ವರದಂ ಎಂಬುದಾಗಿಯೂ ಪ್ರಥಮ ಶತಕದಲ್ಲಿ ವರದನನ್ನ ಕಂಡು ಹಾಡಿದ್ದು ಎಂಬುದಾಗಿ ಹೇಳ್ತಾರೆ. ಈ ಅನುಭವ ಆ ರೀತಿಯಾದದ್ದು ಎಂಬುದಾಗಿ ಹೀಗೂ ಅನುಭವಿಸಿರುವವರು ಉಂಟು.
ಈ ಪೀಠಿಕೆ ಯಾವುದಕ್ಕಾಗಿ ಅಂತಂದ್ರೆ ಅಯರ್ವரும் ಅಮರರ್ಗಳ ಅಧಿಪತಿ ಇಮಯೋರ್ ತಲೈವ ತಿರುವಿರುತ್ತಮ್ಮಲ್ಲಿ ಹೇಳುವಾಗ ಇಮಯೋರ್ ತಲೈವ ಎಂಬುದಾಗಿಯೇ ಸಂಬೋಧನೆ ಮಾಡಿದ್ದಾರೆ. பொய்நின்ன ஞானமும் பொல்லா ஒழுக்கும் அழுக்குடம்பும் இன்னின்ன நீர்மை இனியா முராமை உயிர் அளிப்பான் என்னின்ன ಯೋನಿಯುಮಾಯ್ ಪಿರಂದಾಯ್ ಇಮಯೋರ್ ತಲೈವಾ. ಸಮಸ್ತ ಜೀವರಾಶಿಗಳು ಕೂಡ ಉಜ್ಜೀವನ ಹೊಂದಬೇಕು ಅನ್ನುವ ಕಾರಣದಿಂದಲೇ ಉಯಿರ್ ಅಳಿಪ್ಪಾನ್ ಎನ್ನಿನ್ನ ಯೋನಿಯುಮಾಯ್, ಇಂತಹ ಯೋನಿ ಎಂಬುದಾಗಿಯೇ ತೀರ್ಮಾನ ಮಾಡದೆ ಮತ್ಸ್ಯವಾಗಿ, ಕೂರ್ಮವಾಗಿ, ವರಾಹವಾಗಿ ಅನೇಕ ವಿಧವಾದಂತಹ ರೂಪಗಳನ್ನು ಎತ್ತಿಕೊಂಡ ಭಗವಂತ. ಎನ್ನಿನ್ನ ಯೋನಿಯುಮಾಯ್ ಪಿರಂದಾಯ್ ಅಂತ ಹೇಳಿ ಹಾಗೆ ಹುಟ್ಟಿದವನು ಯಾರು ಅಂತಂದ್ರೆ ಇಮಯೋರ್ತಲೈವಾ, ನಿತ್ಯಸೂರಿ ಸೇವ್ಯನೇ, ನಿತ್ಯಸೂರಿಗಳಿಗೆಲ್ಲ ರಾಜನೇ ಎಂಬುದಾಗಿ ನಮ್ಮಾಳ್ವಾರವರು ಸಂಬೋಧನೆ ಮಾಡಿದ್ದಾರೆ. ಇವುಗಳೆಲ್ಲವೂ ಅಯರ್ವரும் ಅಮರರ್ಗಳ ಅಧಿಪತಿ ಇಮಯೋರ್ ತಲೈವ. ಈ ರೀತಿಯಾದಂತಹ ಸಂಬೋಧನೆಗಳು ಶ್ರೀ ವರದರಾಜನನ್ನ ಕುರಿತು ಇದೆ. ಅಯರ್ವரும் ಅಮರர்கள் அதிபதி இமையோர் தலைவா என்பன போன்றவை வரதனுக்கு குறிப்புக்கள் என்று அனுபவிப்பவர் சிலர். மற்றையோர்கள் கச்சி என்று குறிப்பிட வாய்க்கும் போது மற்ற கச்சிப்பதிகள் தான் குறிப்பு என்பர். ಕಚ್ಚಿ ಅಂದರೆ ಕಾಂಚಿ ಅನ್ನುವಾಗ ಕಚ್ಚಿ ಎಂಬುದಾಗಿ ಮೊದಲು ಕಚ್ಚಿ ನಗರ್ ಕರುಣೈನಾಥನ್ ಅಂತ ವೇದಾಂತೇಶಕರು ಹೇಳಿದ್ದಾರೆ. ಮಿಕ್ಕಿದ ಕಡೆಗಳಲ್ಲೂ ಅತಿಯೂರಾನ್, ಪುಳ್ಳಯೂರ್ವಾನ್ ಈ ರೀತಿಯೆಲ್ಲ ಆ ಹಸ್ತಿಗಿರಿ ಊರಿನ ಹೆಸರು ಹೇಳಿರೋದಿದೆಯಲ್ಲ ಅದೆಲ್ಲ ಇರೋದು ಕಾಂಚಿಯಲ್ಲಿರುವಂತಹ ಮಿಕ್ಕ ವಿದೇಶಗಳನ್ನೇ ವಿನಃ ವರದರಾಜನನ್ನು ಅಲ್ಲ ಎಂಬುದಾಗಿ ಹೇಳ್ತಾರೆ. ಕೂಡವೇ ಸ್ವಾಮಿ ರಮಣೋಪನಿಷತ್ ಸಾರಂ 5ஆம் ஸ்லோகத்தில் பிரதம சதகே வீக்ஷ வரதம் என்பது முதல் பத்தே வரதனுக்கு தேவப்பெருமாளுக்கு ಇಟ್ಟது என்று ರಸಿಪ್ಪದು ಉಂಟು. ವೇದಾಂತೇಶಿಕರು ರಮಣೋಪನಿಷತ್ ಸಾರದಲ್ಲಿ 5ನೇ ಶ್ಲೋಕದಲ್ಲಿಯೇ ಪ್ರಥಮ ಶತಕೆ ವೀಕ್ಷ ವರದಂ ಎಂಬುದಾಗಿ ಹೇಳಿರೋದ್ರಿಂದ ಹೀಗೆ ಕೊಂಡಾಡೋದಕ್ಕೂ ಹಾಗೆ ರಸಮಯವಾಗಿ ಇರೋದಕ್ಕೂ ಅವಕಾಶಗಳಿದೆ. ಶ್ಲೋಕ ವ್ಯಾಖ್ಯಾನಂ ಅರುಳಿಯ ಶ್ರೀಶೈಲ ಶ್ರೀನಿವಾಸಾಚಾರ್ಯர் ஸ்ரீ காஞ்சி நம்மாழ்வார் திவ்யமங்கள விக்கிரகத்தை பிரமாணமாக கொண்டு ஆழ்வாரின் மங்களாசாசனம் ಉಂಡು ಎಂದು ನಿರ್ವಹಿப்பார். ಕಾಂಚಿಯಲ್ಲಿ ದಿವ್ಯದೇಶದಲ್ಲಿ நம்மಾழ்ವಾರವರ ಅರ್ಚಾಮೂರ್ತಿಯನ್ನು ನೋಡಿದಾಗ ಇದು ಪ್ರಮಾಣ ವರದನನ್ನ ಹಾಡಿದ್ದಾರೆ ಎಂಬುದೇ ಗೊತ್ತಾಗತ್ತೆ ಎಂಬುದಾಗಿ ಇಲ್ಲಿ ಇದಕ್ಕೆ ಪೀಠಿಕೆ ಮುಂತಾದ್ದು ಹಾಕೊಂಡಿದ್ದಾರೆ. ಬಹಳ ಸುಂದರವಾಗಿ ವ್ಯಾಖ್ಯಾನಗಳನ್ನೆಲ್ಲ ಕೊಟ್ಟಿದ್ದಾರೆ ದೊಡ್ಡವರುಗಳು. ಶ್ರೀ ಭಾಗವತಂ முதல் ಶ್ಲೋಕಂ ಮುಹ್ಯಂತಿ ಯತ್ ಸೂರಯ ಎನ್ಗಿರದು. ಮುಹ್ಯಂತಿ ಎಂಬುದಾಗಿ ಜನ್ಮಾದ್ಯಸ್ಯ ಯತೋನ್ಮಯ ಇತರತಶ್ಚಾತ್ ಆ ಶ್ಲೋಕದಲ್ಲಿ ಮುಹ್ಯಂತಿ ಯತ್ ಸೂರಯ ಎಂಬುದಾಗಿ ಹೇಳಿದೆ. ಸೇವಿತ ಅನುಭವಂ ತಾಳಾமல் ಮೂರ್ಛೆಯಾಗಿ விட்டால் ಅಪುರಂ ಎಪ್ಪಡಿ ಪಾಶುರಂ ಪಾಡುವುದು. ಅದರಲ್ಲಿ ಮೂರ್ಛೆ ಹೋದರೆ ಹೇಗೆ ಹಾಡೋದಕ್ಕೆ ಸಾಧ್ಯ? ಇದು ಕೊಂಡು ಆಳ್ವಾர்கள் தேவப்பெருமானை பாடவில்லை என்று கொண்டு இந்த ஸ்லோகம் சொல்லுகிறது. ஆழ்வார்கள் மயர்வர மதிநலம் அருளப்பட்டவர். தங்கு தடையின்றி எல்லா திசைகளிலும் ஞானம், கற்பனை, சாட்சாத்காரம், ಅನುಭವಂ எல்லாம் பெற வல்லவர். ಆಳ್ವಾರ್ಗಳು ಭಗವಂತನಿಂದಲೇ ಜ್ಞಾನವನ್ನು ಪಡೆದವರು. ಯಾವ ತಡೆಯೂ ಇಲ್ಲದಂತೆ ಜ್ಞಾನ, ಕಲ್ಪನೆ, ಸಾಕ್ಷಾತ್ಕಾರ, ಅನುಭವ ಎಲ್ಲವನ್ನೂ ಕೂಡ ಭಗವಂತನ ಅನುಗ್ರಹದಿಂದ ಪಡೆದವರು. ಅವರುಗಳೇ ಉನ್னை ಸೇವಿತ್ತಾಲ್ ಮಯಂಗಿ ವಿಳುವರ್. ಅಂತಹ ಆಳ್ವಾರ್ಗಳೇ ನಿನ್ನ ನಮಸ್ಕಾರ ಮಾಡಿದ್ದೆ ಆದರೆ ಹಾಗೆ ಮೂರ್ಛೆ ಹೋಗ್ತಾರೆ. ಧರಿಪ್ಪು ಏರ್ಪಟ್ಟಾಲ್ தானே புகழ்ந்து பாடக்கூடும். ಧರಿಸೋದಕ್ಕೆ ಅವಕಾಶ ಇದ್ದರೆ ತಾನೇ ಹಾಡಬಹುದು. பாசுரம் பாடாது முகராக மூர்ச்சித்தாராகி விடுவது இந்த பெருமாள் பிரபாவத்தை பிரகாசப்படுத்தும் பெரிய புகழுரை ಎನ್ನ ತಡೆಯಿಲ್ಲ. ಈ ರೀತಿ ಅವರುಗಳು ಮೂರ್ಛೆ ಹೋಗ್ತಾರೆ ಅನ್ನೋದು ಕೂಡ ಭಗವಂತನ ಪ್ರಭಾವವನ್ನು ಹೇಳೋದಕ್ಕೆ ಅವಕಾಶ ಇರುವಂಥದ್ದೇ.
ಅವಶನೇವೇವ ಪ್ರವೇಶ அவசனைவ புரோவாச்சா என்பது வேதம் காட்டும் ரீதி. முனி ಸಾರ್ವಭೌಮಾಹ என்பது மிக பொருத்தம். ಅವರುಗಳು ವೇದದಲ್ಲಿಯೂ ಈ ರೀತಿಯಲ್ಲಿ ಕೊಂಡಾಡಲ್ಪಟ್ಟಿದೆ. ಮುನಿ ಸಾರ್ವಭೌಮರು ಅನ್ನೋದು ತುಂಬಾನೇ ಸಮಂಜಸವಾಗಿದೆ. ಮೌನವೇ ಅವರುಗಳ ಇಯಲ್ಬು, ಅವರುಗಳ ಸ್ವಭಾವವೇ ಮೌನ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಗ ಅಂತ ಆ ಭಗವಂತನ ವೈಭವಗಳನ್ನು ತಿಳಿದಾಗ ಮಾತು ಮುಂತದ್ದು ಹೊರಡಲ್ಲ, ಮಾತುಗಳಿಗೆ ಎಟಕದೇ ಇರುವಂಥವನು ಅವನು. ಅಪ್ರಾಪ್ಯ ಮನಸಾಸಗ ಎಂಬನ பொருள் புரிய வேண்டும். வாக்குக்கும் ஏன் மனத்தின் இயக்கத்திற்கும் எட்டாது. ಮಾತಿಗೆ ಮಾತ್ರ ಎಟಕದೇ ಇರುವವನಲ್ಲ, ಮನಸ್ಸಿಗೂ ಎಟಕದೇ ಇರುವವನು ಎಂಬುದಾಗಿ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಅಪ್ಪಾಲ್ ಉಳ್ಳದು ವರದನಿನ್ ಮಹಾತ್ಮ್ಯ, ಇದಕ್ಕೆಲ್ಲಕ್ಕೂ ಮಿಗಿಲಾದಿ ದೂರದಲ್ಲಿರುವಂಥದ್ದು ವರದನ ಮಹಾತ್ಮ್ಯ ಎಂಬುದಾಗಿ ಹೇಳದು. ಸ್ವಾಮಿ ದಯಾಶತಕത്തിൽ ಸ್ವಾಮಿ ಮಹಾದೇಶಿಕರ ದಯಾಶತಕದಲ್ಲಿ 103ನೇ ಶ್ಲೋಕದಲ್ಲಿ தனது இத்தகைய நிலைக்கு குறிப்பு தருகிறார். மகர்ஷிகள் நிலை அறிந்து கரையில் நிற்கிறார். நான் அமிழ்ந்து தரை தட்டி நிலை நில்லாமல் மிதக்கிறேன், அவ்வளவே என் நிலை. உனக்கு சிரிப்புக்கு இடமாகிறது. ಮಂದಸ್ಯ ಸಾಹಸಮಿದಂ ವೈ ವಂದಿನೋಮೆ ಎಂಬುದೇ ಹೇಳ್ತಾರೆ. ನಿನಗೆ ಸಂತೋಷವನ್ನು ಉಂಟು ಮಾಡೋದಕ್ಕಾಗಿ ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಗುಂ ಅನುಭವಂ ಪೆರುಮೈ ಅಂದ್ರೆ ಅಲ್ಲೂ ಅನುಭವ ಅನ್ನೋದು ಹಿರಿಮೆ, ಭಗವಂತನ ಹಿರಿಮೆ ಅನ್ನೋದೇ ಅರ್ಥ. ಆಳ್ವಾರೇ கிருஷ்ண அனுபவத்தில் திளைத்து 3 மாசம் மோகித்து கிடந்த ஐதிஹ்யங்கள் உள்ளது. ಆಳ್ವಾರುಗಳು பத்துடைய அடியவர் ಕೆಳಿಯವನ್ ಅನ್ನೋ ಅಲ್ಲಿಯೂ, ತೀರ್ಪಾರಯಾಮಿನಿ ಅನ್ನೋದ್ರಲ್ಲೂ, ಪಿರಂದವಾರುಂ ವಳರ್ಂದವಾರುಂ ಪೆರಿಯ ಭಾರತಂ ಕೈ ಶೈದು ಅನ್ನೋ ಜಾಗಗಳಲ್ಲಿ, ಇಲ್ಲೆಲ್ಲ ಜಾಗಗಳಲ್ಲಿಯೂ 6 ತಿಂಗಳು ಮೂರ್ಛೆ ಹೋಗಿದ್ರು ಅಂತ ಹೇಳ್ತಾರೆ. இங்கன மூர்ச்சித்து நிற்பது மயக்கம் எய்துவது உன் மಹಾತ್ಮ್ಯத்திற்கு இன்னும் கூடுதல் பொருத்தமானது. ನಿನ್ನ ಮಹಾತ್ಮ್ಯಕ್ಕೆ ಇದೆಲ್ಲವೂ ಕೂಡ ಸಮಂಜಸವಾಗಿ ನ್ಯಾಯವಾಗಿದೆ. அதுவன்றி ஸ்துதிக்கத் தொடங்கி இந்த சாகசமான ಶ್ಲೋಕಂ ಎತ್ತುವುದಾಗಿರ ಶೈಗೈ ಉಚಿತಮಲ್ಲ. ನಾನು ಶ್ಲೋಕವನ್ನು ರಚನೆ ಮಾಡೋದು ಇದು ಉಚಿತವಲ್ಲ. ಈ ರೀತಿ ಒಂದೊಂದು ಇದರಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ ಅಂತಂದ್ರೆ, ಇವರುಗಳ ಮನೋಭಾವ, ನಿನ್ನನ್ನು ನೋಡಿದ್ದೇ ಆದರೆ ಹಾಡದೇ ಇರೋಕ್ಕೆ ಸಾಧ್ಯವಿಲ್ಲ, ಹಾಡೋದಕ್ಕೆ ನನಗೆ ಸಾಮರ್ಥ್ಯವಿಲ್ಲ, ಆದರೆ ಒಂದು ದೊಡ್ಡ ಸಾಹಸವಾದ ಕಾರ್ಯವನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ, நான் சாகசமாக காரியம் செய்கிறேன், சாகசம் குர்வாணஹ என்று கூறாமல், சாகசம் குர்வாணஹ என்று கூறாமல் சாகசம் அஷ்ணுமானஹ என்கிறார். பலாத்காரமாக யாராவது அமிர்தக்கடலில் தள்ளிவிட்டால் எனக்கு ஏமாற்றமில்லை, அனுபவம்தான். அமிர்தம் பருகுகிறேன், வேறு என்ன வேண்டும்? ಬಲಾತ್ಕಾರವಾಗಿ ಯಾರಾದರೂ ಅಮೃತದ ಸಮುದ್ರಕ್ಕೆ ತಳ್ಳಿದ್ದೆ ಆದರೆ ಅಮೃತವನ್ನ ಆನಂದವಾಗಿ ಕುಡಿತಾ ಇರ್ತೀನಿ, ಪರುಹಿ ಕಳಿತೇನೆ ಎಂಬುದಾಗಿ நம்மாழ்வாರವರು ಹೇಳ್ತಾರೆ. ಕಡಿವಾರ್ ಕಣ್ಣಂದುಳಾಯಿ ಕಣ್ಣನ್ ಬಿಣ್ಣವರ್ பெருமான் படி வானம் இறந்த பரமன் பவித்திரன் சீர் செடியார் நோய்கள் கெட படிந்து குடைந்து ஆடி ಅಡಿಯೇನ್ ವಾಯ್ಮಡುತ್ತು ಪರುಹಿ ಕಳಿತೇನೆ ಎಂಬುದಾಗಿ நம்மாழ்வார் ತನಗುಂಟಾದಂತಹ ಅನುಭವವನ್ನ ಎತ್ತಿ ಹೇಳಿದ್ದಾರೆ. ஒன்று மிக தெளிவு, அர்ச்சாவதார சௌந்தரிய மகிமையில் எந்த திவ்ய தேசத்திலும் ஈடுபாடு அமிழ்ந்து பாடவோ மயங்கவோ கூடும். மகர்ஷிகள், மயர்வர மதிநலம் பெற்ற ஆழ்வார்கள், நம் ஆச்சாரிய சிரேஷ்டர்கள். ஆனாலும் தேவப்பெருமாள் விஷயத்தில் அனுபவ எல்லைக்கே போகிறோம். இப்படி ಕೂರುವುದು ಅತಿಶಯೋಕ್ತಿ ಅಲ್ಲ. ಆ ಭಗವಂತ ಅನುಭವದ ಎಲ್ಲೆಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು
ಇದು ಅತಿಶಯವೇ ಅಲ್ಲ, ಇದೇನು ಉತ್ಪ್ರೇಕ್ಷೆ ಅಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಸ್ವಾಮಿಯ ಈ ವೃತ್ತಾಂತವನ್ನೇ ನೋಡಿ, ಅಪ್ಪಯ್ಯ ದೀಕ್ಷಿತರು ಕೂಡ ತಸ್ಯ ಸ್ತುತೌ ತವ ತಾರಂಗಿಕ ಸಾಹಸಿಕ್ಯ ಎಂಬುದಾಗಿ ಅವರು ಕೂಡ ಕಿಂ ಮಾತೃಮೋ ಈ ರೀತಿಯಲ್ಲಿ ಅವರೂ ಕೂಡ ಹಾಡಿರೋದನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ. ಅಪ್ಪಯ್ಯ ದೀಕ್ಷಿತರು ವೇದಾಂತೇಶಿಕರ ಸ್ತೋತ್ರಗಳಿಗೆ, ವೇದಾಂತೇಶಿಕರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ರಚನೆ ಮಾಡಿ ಭಾವಾಸ್ತಂತಿ ಪದೇ ಪದೇ ಎಂಬುದಾಗಿ ಹೇಳಿದಂತಹ ಉತ್ತಮರು. ಅವರು ಇದೇ ರೀತಿಯಲ್ಲಿ ಪದವನ್ನು ಉಪಯೋಗ ಮಾಡಿ ಅದನ್ನು ಎತ್ತಿ ಹೇಳಿದ್ದಾರೆ. ಇದು ಉತ್ಪ್ರೇಕ್ಷೆ ಅಲ್ಲ. ಇದನಾಲೇಯೇ ಸೇವಾನುಭವಂ கிடைக்கப்பெறில் ಸಂಸಾರமே ಮೋಕ್ಷ ತುಲ್ಯಂ வைகுண்டவாசேபி நமேபிலாஷா வைகுண்டவாசத்தில் கூட என் மனம் செல்லாது என்று சாமானியர் போல சுவாமி தேசிகன் ಅನುಸಂಧಿக்க நேர்கிறது. ಸ್ವಾಮಿ ದೇಶಿಕರು ಕೂಡ ವೈಕುಂಠವಾಸೇಪಿ ನಮೇಭಿಲಾಷಃ ಎಂಬುದಾಗಿ ಹೇಳಿದ್ದಾರೆ. அவர் ரசிகோத்தமர் தாரதமியம் அறிந்து ಪರ್ಯಾಲೋಚನೆ செய்துதான் பேசுவர். ಅವರು ಚೆನ್ನಾಗಿ ಉತ್ತಮವಾದಂತಹ ರಸಿಕತೆ ಉಳ್ಳವರು, ತಾರತಮ್ಯವನ್ನು ನೋಡಿ ಪರ್ಯಾಲೋಚನೆ ಮಾಡಿಯೇ ಹೇಳುವಂಥವರು ಅನ್ನೋದನ್ನು ಇಲ್ಲಿ ಹೇಳಿ, ವಿಶೇಷವಾಗಿ ಪ್ರಥಮ ಶತಕೆ ವೀಕ್ಷ ವರದಂ ಎಂಬುದಾಗಿ ದ್ರಮಣೋಪನಿಷತ್ ಸಾರದಲ್ಲಿ ಹೇಳಿರುವಂತಹ ವರೇಣ್ಯತ್ವಂ ತಸ್ಯ ಪ್ರಥಮ ವರಣೀಯಂ ಭವತಿ ಪ್ರಥಯತಿ. ಆ ಸರ್ವೇಶ್ವರ ವರಣೀಯ ಎಂಬುದನ್ನು ಇಲ್ಲಿ ತಿಳಿಯಪಡಿಸ್ತಾರೆ. ವರಣೀಯಂ ಪ್ರಥಯತಿ ಎಂಬುದೈ ಆರಾಯಿಕ, ಅದನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ಅದನ್ನು ವಿಚಾರ ಮಾಡಿದ್ದೆ ಆದರೆ ಗೊತ್ತಾಗುತ್ತೆ. ಕಾರಣ ಪೆಯರ್ ಇದು குறிப்பெயர். காரணப்பெயர் இடுகுறிப்பெயர் என்றால் அருளாள பெருமாள் என்று குறிக்கப்படும் ಕಾಂಚಿ ವರದನ್ தான். ಕಾಂಚಿ ವರದನ್ನೇ ಕರೀಷಾ ಎಂಬುದಾಗಿಯೂ, ಈ ರೀತಿ ಅರುಳಾಳ ಪೆರುಮಾಳ್ ಮಹಾಕೃಪಾಳು ಎಂಬುದಾಗಿ, ಕೋಪಿ ಕಾರುಣ್ಯ ರಾಶಿ ಅಂತಲೇ ಮೊದಲು ಹೇಳಿದರು. ಅಂತಹ ಕರೀಶನ್, ಕರೀಶ, ವರದ ಈ ರೀತಿ ಪದಗಳು ಇವೆಲ್ಲವೂ ಕಾರಣಪೆಯರ್. ರಂಗನಾಥನ್, ವೆಂಕಟೇಶನ್ போன்றவையும் வரதன், பிரணதார்த்திஹரன் இவை அப்படி அன்று. இடுகுறி திருநாமங்கள். ஆழ்வார் என்பது காரணப்பெயர், ಷಡಗೋಪನ್ ಎಂಬುದು ಇಡುಗುರಿ ಪೆಯರ್. ಷಠ ಎಂಬಂತಹ ಗಾಳಿ ಮೇಲೆ ಕೋಪಗೊಂಡವರು ಅನ್ನೋ ಹೆರ್ಮೇನೋ ಷಟಗೋಪರಿಗುಂಟು. ಆಳ್ವಾರ್ ಅನ್ನೋದು ಭಗವದ್ಗುಣದಲ್ಲಿ ಆಳವಾಗಿ ಮುಳುಗಿದವರು ಅಂತನ್ನೋ ಅರ್ಥ. ஆனால் காரணத்தால் வந்தது யோகரூடி. வெங்கடநாதன் இடுகுறி பெயர். வேதாந்தாச்சாரியர், கவிதார்க்கிக சிம்மம், ಘಂಟಾವತಾರர் இவை ಕಾರಣ ಪೆಯರ್ಗಳು. ಇವುಗಳೆಲ್ಲ ಕಾರಣ ರೂಪದಲ್ಲಿರುವಂಥದ್ದು. ಇಡುಗುರಿ ಪೆಯರ್ ಇಯರ್ಪೆಯರ್ என்றும் சொல்லப்படும். ಇವರಿಗೇನೆ, ವೇದಾಂತೇಶಿಗರಿಗೇನೆ ಇವುಗಳೆಲ್ಲ ಕಾರಣದಿಂದ ಬಂದದ್ದು. ಘಂಟಾವತಾರ ಅನ್ನೋದು ವೇದಾಂತಾಚಾರ್ಯ, ಕವಿತಾರ್ಕಿಕ ಸಿಂಹ, ಭಗವಂತನೇ ಕೊಟ್ಟಂತಹ ಬಿರುದುಗಳು, ಅವುಗಳಿಂದ ಬಂದಿರುವಂಥ ಕಾರಣದ ನಾಮಗಳವೆಲ್ಲ. ಇಲ್ಲಿ ಈ ವೈಭವವನ್ನು ಕೂಡ ಇಲ್ಲಿ ಹೇಳಿ ಬಹಳ ಸುಂದರವಾಗಿ ವೇದಾಂತೇಶಿಕರು ಈ ಕಾರ್ಯವನ್ನು, ಸಾಹಸ ಕಾರ್ಯವನ್ನು ನಾನು ಆರಂಭ ಮಾಡಿದ್ದೀನಿ, ಆ ಸ್ವಾಮಿಯೇ ಇದನ್ನು ಕ್ಷಮಿಸಿ ಅನುಗ್ರಹಿಸಬೇಕು ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಯಸ್ಯಾನುಭಾವಮಧಿಕಂತುಮಶಕ್ನುವಂತಃ ಮುಹ್ಯಂತ್ಯಭಂಗುರಧಿಯೋ ಮುನಿಸಾರ್ವಭೌಮಾಗ ತಸ್ಯೈವ ತೇ ಸ್ತುತಿಷು ಸಾಗಸಮಶ್ನುವಾನಗ ಕ್ಷಂತವ್ಯಯೇಷ ಭವತಾ ಕರಿಶೈಲನಾಥ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.